ನಮಸ್ತೆ. ಮಹಾಲಯ ಅಮಾವಾಸ್ಯೆ ಬರ್ತಾ ಇದೆ ಮತ್ತು ಶ್ರಾದ್ದ ಕಾರ್ಯಗಳ ಈ 16 ದಿವಸ ಶುರು ಆಗುತ್ತೆ. ಈ ಪಿತೃಲೋಕ ಬಂದು ಸೇರುತ್ತೆ. ಅದನ್ನು ಶ್ರಾದ್ದ ಕಾಲ ಅಂತ ಹೇಳ್ತೇವೆ ನಾವು. ವರ್ಷದಲ್ಲಿ ಈ ಸಮಯದಲ್ಲಿ ಪಿತೃಲೋಕ ಶ್ರಾದ್ದ ಯಾಕೆ ಮಾಡ್ತೇವೆ, ಈ ಶ್ರಾದ್ದ ಸಮಯದಲ್ಲಿ ಈ ಶ್ರಾದ್ದ ಸಮಯ ಯಾಕೆ ಬರುತ್ತೆ, ಮಹಾಲಯ ಅಮಾವಾಸ್ಯೆ ಅಂತ ಯಾಕೆ ಹೇಳ್ತಾರೆ, ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಪಿತೃಲೋಕ ಭೂಲೋಕದ ಜೊತೆಗೆ ಅಲೈನ್ಮೆಂಟ್ ಆಗುತ್ತೆ. ಯಾವಾಗ ಭೂಲೋಕ ಪಿತೃಲೋಕ ಒಂದಕ್ಕೊಂದು ಅಲೈನ್ ಆಗುತ್ತೆ, ಹೇಗೆ ಗ್ರಹಣಗಳು ಉಂಟಾಗುತ್ತೋ, ಭೂಮಿ ಚಂದ್ರನ ಮಧ್ಯೆ ಸೂರ್ಯ ಬರೋದು, ಭೂಮಿ ಸೂರ್ಯನ ಮಧ್ಯೆ ಚಂದ್ರ ಬರೋದು, ಅದು ಭೌಗೋಳಿಕವಾದರೆ ನಾವು ಸಟಲ್ ಸೂಕ್ಷ್ಮ ಲೋಕಗಳಲ್ಲೂ ಕೂಡ ಪಿತೃಲೋಕ ಭೂಲೋಕ ಒಂದಾಗ್ಬಿಡುತ್ತೆ, ಅಲೈನ್ ಆಗುತ್ತೆ. ಆ ಅಲೈನ್ ಆದ ಸಂದರ್ಭದಲ್ಲಿ ನಮ್ಮ ಪಿತೃಗಳು ಜಾಗೃತರಾಗ್ತಾರೆ, ಅಂದರೆ ಮಲಗಿರ್ತಾರೆ, ಎಚ್ಚರ ಆಗ್ತಾರೆ. ಎಚ್ಚರ ಆದಾಗ ಅವರಿಗೆ ನೆನಪಿನಲ್ಲಿರುವಂಥದ್ದೇನು, ಈ ಭೂಲೋಕದ ಸಂಬಂಧಗಳು ಅಂತ. ಆ ಸಂಬಂಧಗಳು ಅವರಿಗೆ ಜ್ಞಾಪಕ ಬರುತ್ತೆ. ಅವರಿಗೆ ಜ್ಞಾಪಕ ಬಂದು ಆ ಎಚ್ಚರವಾದಾಗ ಇದು ಯೂನಿವರ್ಸಲಿ ನಡೆಯುವಂಥ ಒಂದು ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ, ಈ ಕಾರ್ಯ ಶ್ರಾದ್ದ ಪಕ್ಷ ಮಹಾಲಯ ಅಮಾವಾಸ್ಯೆ ಇದು ಬರೋ ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಕೂಡ ಗತಿಸಿ ಹೋದ ತೀರಿ ಹೋದಂತಹ ನಮ್ಮ ಹಿರಿಕರು ನಮ್ಮ ಕನಸಿನಲ್ಲಿ ಬರ್ತಾರೆ. ತಂದೆ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ನಾವು ಯಾರಿಗೆ ಹಚ್ಕೊಂಡಿದ್ದೀವೋ ಮನಸ್ಸಲ್ಲಿ ಅವರು ಕನಸಿನಲ್ಲಿ ಕಾಣಿಸೋದಕ್ಕೆ ಶುರು ಆಗ್ತಾರೆ. ಅವರ ನೆನಪುಗಳು ಬರೋದಕ್ಕೆ ಶುರು ಆಗುತ್ತೆ, ಅವ್ರ ವಿಷಯಗಳ ಚರ್ಚೆಗಳು ಬರೋಕ್ಕೆ ಶುರು ಆಗುತ್ತೆ. ಆವಾಗ ಅಂದ್ಕೊಳ್ಳಿ ಈ ಪಿತೃಪಕ್ಷ ಬರ್ತಾ ಇದೆ ಅಂತ. ಈ ಪಿತೃಪಕ್ಷ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುವಂಥ ಇದರಲ್ಲಿ ಪಿತೃಪಕ್ಷದಲ್ಲಿ, ಪಕ್ಷ ಅಂದರೆ ಈ 15 ದಿವಸದಲ್ಲಿ ನಾವು ಶ್ರಾದ್ದವನ್ನು ಮಾಡ್ತೇವೆ, ವಿವಿಧ ಶ್ರಾದ್ದಗಳನ್ನು ಮಾಡ್ತೇವೆ. ಸೊ ಈಗ ಒಂದು ಪ್ರಶ್ನೆ ಬರುತ್ತೆ, ಪಿತೃಲೋಕ ಭೂಲೋಕ ಒಂದಾಯಿತು, ಪಿತೃಗಳಿಗೆ ಎಚ್ಚರ ಆಯಿತು, ಅವರು ನಮ್ಮ ಕನಸಲ್ಲಿ ಬರ್ತಾರೆ. ಸಾಮಾನ್ಯವಾಗಿ ಯಾರ ಜೊತೆ ಮಾತಾಡಿದರೂ ಅವ್ರದ್ದೊಂದು ಕಾಮನ್ ಅನುಭವ. ಸೊ ಈಗ ಈ ಸಮಯದಲ್ಲಿ ನಾವು ಶ್ರಾದ್ದವನ್ನು ಮಾಡ್ತೇವೆ. ಶ್ರಾದ್ದವನ್ನು ಯಾಕೆ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಭಾಳಷ್ಟು ಜನರಲ್ಲಿ ಇದೆ, ನಮಗೂ ಇತ್ತು. ಮತ್ತು ಈ ಶ್ರಾದ್ದ ಕಾರ್ಯಗಳು ನಿಜವಾಗ್ಲೂ ಅವ್ರಿಗೆ ತಲುಪುತ್ತಾ, ಈ ಅನುಮಾನಗಳು ನಮ್ಮಲ್ಲಿತ್ತು. ಅವ್ರು ಹೇಳ್ತಾ ಇದ್ದರು, ಶಾಸ್ತ್ರದಲ್ಲಿದೆ ನೀವು ಶ್ರಾದ್ದ ಮಾಡಬೇಕು, ಶ್ರದ್ಧೆಯಿಂದ ಮಾಡೋದು ಶ್ರಾದ್ದ ಅನ್ನುವಂಥ ವಿಷಯ ಹೇಳೋರು. ಇನ್ಫ್ಯಾಕ್ಟ್ ಶ್ರಾದ್ದ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಅನ್ನುವಂಥದ್ದು ವಿಷಯ. ಹಾಗಾದರೆ ಈ ಶ್ರದ್ಧೆ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಫೇತ್ ಅನ್ನೋ ಶಬ್ದ ಯೂಸ್ ಮಾಡ್ತೀವಿ, ಶ್ರದ್ಧೆ ಅನ್ನೋ ಶಬ್ದ ಯೂಸ್ ಮಾಡ್ತೀವಿ. ವಾಟ್ ಆ್ಯಕ್ಚುಲಿ ಇಟ್ ಮೀನ್ಸ್, ಶ್ರದ್ಧೆ ಅಂದರೆ ಏನು ಅರ್ಥ ಅದು ಅಂತ. ಶ್ರದ್ಧೆ ಅಂತಂದರೆ ಅಲ್ಲಿ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡೋದಿಲ್ಲ ಅಂತ. ಎಲ್ಲಿ ಕಾನ್ಷಿಯಸ್ ಮೈಂಡ್ ತಾರ್ಕಿಕ ಮನಸ್ಸಿಗೆ ಕೆಲಸ ಇಲ್ಲವೋ ಆ ಒಂದು ಸ್ಥಿತಿಯನ್ನು ನಾವು ಶ್ರದ್ಧೆ ಅಂತ ಹೇಳ್ತೇವೆ ನಾವು. ಅಂದರೆ ಅದು ಲಾಜಿಕ್ ಹುಡುಕೋ ಅವಶ್ಯಕತೆ ಇಲ್ಲ, ಸೈಂಟಿಫಿಕ್ ಹುಡುಕೋ ಅವಶ್ಯಕತೆ ಇಲ್ಲ, ಜಸ್ಟ್ ನೋಸ್ ಇದು ಹಾಗೆ ಅಂತ. ಸ್ವಾಮಿ ನಿರ್ಭಯಾನಂದಜಿ ತುಂಬ ಚೆನ್ನಾಗಿ ಹೇಳ್ತಾರೆ, ನೋಡಪ್ಪ ನಿನಗೆ ಪ್ರಶ್ನೆ ಮಾಡೋ ಚಟ ಇದ್ದರೆ ನೀನು ಜ್ಞಾನ ಯೋಗಕ್ಕೆ ಬರಬೇಕು ಅಂತ. ಈ ಭಕ್ತಿ ಯೋಗದಲ್ಲಿದ್ದು ಕೆಲವರು ತುಂಬ ಪ್ರಶ್ನೆಗಳನ್ನು ಮಾಡ್ತಾರೆ, ಅಪ್ಪ ನೀನು ಭಕ್ತಿ ಯೋಗಕ್ಕೆ ನಿನಗೆ ಲಾಯಕಲ್ಲ, ನೀನು ಜ್ಞಾನ ಯೋಗಿ ಆಗಬೇಕು, ಯಾರಲ್ಲಿ ಪ್ರಶ್ನೆಗಳು ಹುಟ್ಟುತ್ತಾವೋ ಅವನು ಜ್ಞಾನ ಯೋಗಕ್ಕೆ ಬರಬೇಕು ಅಂತ. ಭಕ್ತಿ ಯೋಗದಲ್ಲಿರೋರಿಗೆ ಯಾವ ಪ್ರಶ್ನೆಗಳು ಹುಟ್ಟೋದಿಲ್ಲ. ಭಕ್ತಿ ಯೋಗದಲ್ಲಿ ಅವರು ಸರೆಂಡರ್ ಆಗಿಬಿಟ್ಟಿರ್ತಾರೆ, ಅವರು ಶ್ರದ್ಧೆ ಅಲ್ಲಿರುತ್ತೆ. ಶ್ರದ್ಧೆ ಅಂತಂದರೆ ದೇವರಿದ್ದಾನೆ, ಸಾಧನೆ ಇದೆ, ಗುರು ಹಿರಿಯರಿದ್ದಾರೆ, ನಾನು ತಪಸ್ಸು ಮಾಡ್ತೇನೆ ಅಥವಾ ಜಪ ಮಾಡ್ತೇನೆ, ಹೋಮ ಮಾಡ್ತೇನೆ, ಶ್ರದ್ಧೆ ಇದೆ. ಅದು ಶ್ರದ್ಧೆ ಅನ್ನೋ ಫಿಯೋಲಲ್ಲಿ ಭಕ್ತರು ಜನರೇಟ್ ಆಗ್ತಾರೆ. ಭಕ್ತರಿಗೆ ತರ್ಕ ಬೇಡ, ದೇವರು ಹೇಗಿರ್ತಾನೆ, ಏನಿರ್ತಾನೆ, ಹೇಗೆ ಬರ್ತಾನೆ ಅಂತೇಳಿ. ಜ್ಞಾನಿಗಳಿಗೆ ತರ್ಕ ಬೇಕು, ಅವರಿಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಸೊ ಜ್ಞಾನಕ್ಕೆ ಅದರದೇ ಆದ ಇಂಪಾರ್ಟೆನ್ಸ್ ಇದೆ, ಭಕ್ತಿಗೂ ಅದರದೇ ಆದ ಇಂಪಾರ್ಟೆನ್ಸ್ ಇದೆ. ಶ್ರಾದ್ದ ಕಾಲದಲ್ಲಿ ನಮಗೆ ಬೇಕಾಗಿರೋದು ಭಕ್ತಿಯ ಮೂಲ ವಿಷಯ ಏನಪ್ಪ ಅಂದರೆ ಶ್ರದ್ಧೆ ಅಂತ. ಶ್ರದ್ಧೆ ಅಂತಂದರೆ ವೇರ್ ಲಾಜಿಕ್ ಮೈಂಡ್, ಅದಕ್ಕೆ ರೆಫರೆನ್ಸ್ ಬೇಡ, ಅದಕ್ಕೆ ಲಾಜಿಕ್ ಬೇಡ,
ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಬೇಡ, ನಾನು ಇದೇ ಮಾಡ್ತೇನೆ ಅನ್ನುವಂಥದ್ದು. ಇದು ಶ್ರಾದ್ದ. ಕೆಲವೊಬ್ರು ಹೇಳ್ತಾರೆ ಮನೆಯಲ್ಲಿರೋರು ಊಟ ಕೊಟ್ರೇ ತಿನ್ನೋದಿಲ್ಲ, ಇನ್ನು ಸತ್ತೋಗಿರೋರು ಹೆಂಗ್ರಿ ತಿಂತಾರೆ ಅಂತ. ಅದು ನಿಜ, ಅವ್ರು ಹೇಳೋದು, ಅವರ ಲಾಜಿಕಲ್ ಮೈಂಡಲ್ಲಿ ಕೇಳುವಂಥದ್ದು ಮಾತು ನಿಜ. ಈ ಹಿಂದಿನ ಕಾಲದಲ್ಲಿ MO ಅಂತ ಮಾಡ್ತಾಯಿದ್ರು, ಮನಿ ಆರ್ಡರ್ ಅಂತ ಮಾಡ್ತಾಯಿದ್ರು. ಆ ಪೋಸ್ಟ್ ಆಫೀಸಿಗೆ ಹೋಗ್ತಾಯಿದ್ರು, 1,000 ರೂಪಾಯಿ ಕೊಡ್ತಾಯಿದ್ರು. ಅದನ್ನು ಮನಿ ಆರ್ಡರು ಆ ದೇಶದಲ್ಲಿರೋ ಆ ಊರಿನಲ್ಲಿರೋರಿಗೆ ಕಳಿಸಿ ಅಂತ ಹೇಳಿ ಮಾಡ್ತಾಯಿದ್ರು. ಇವರು ಆ ದುಡ್ಡನ್ನು ತೆಗೆದುಕೊಂಡು ಅಲ್ಲೇ ಬಂದಂಥ ಬೇರೆ ಕಸ್ಟಮರ್ಸಿಗೇನು ಕೊಟ್ಟು ಬಿಡ್ತಾಯಿದ್ರು. ಹಾಗಂತ ನಾವು ಅಲ್ಲಿ ಜಗಳ ಮಾಡ್ತಿದ್ದೆವು, ನಾವು ಕೊಟ್ಟಿರೋ 1,000 ರೂಪಾಯಿ ಅಲ್ಲಿ ತಲುಪಲೇ ಇಲ್ಲ, ಇವರಿಗೆ ಕೊಟ್ಬಿಟ್ರಿ ಅಂತ. ಅವರೊಂದು ರೆಸಿಪ್ಟ್ ಕೊಡೋರು, ಆ ರೆಸಿಪ್ಟ್ ಕೊಟ್ಟ ಮೇಲೆ ಅಲ್ಲಿ ಆ ಊರವರಿಗೆ ಆ ದುಡ್ಡು ಅಲ್ಲಿ ತಲುಪ್ತಾ ಇತ್ತು ಅಂತ. ಸೊ ಸೇಮ್ ಟೆಕ್ನಾಲಜಿ ಇಲ್ಲೂ ಕೂಡ ಹಾಗೆ ವರ್ಕ್ ಆಗುತ್ತೆ. ಇವತ್ತಂದ್ರೆ ಮಾಡರ್ನ್ ಟೆಕ್ನಾಲಜಿ ಇದೆ. ಇಲ್ಲಿರೋ ಪೇಪರ್ನ ನಾವು ಸ್ಕ್ಯಾನ್ ಮಾಡ್ತೀವಿ, ಅಲ್ಲಿ ಪೇಪರ್ ಪ್ರಿಂಟ್ ಆಗುತ್ತೆ. ಇಲ್ಲಿರೋ ವಿಡಿಯೋ ಕಾಲ್ ಮಾಡ್ತೀವಿ, ಅಲ್ಲಿ ವಿಡಿಯೋ ತಲುಪುತ್ತೆ. ಇವಾಗ ನಮ್ಮ ಹಳೆ ಟೆಕ್ನಾಲಜಿ ಸೈಂಟಿಫಿಕ್ ರೂಪ ತೆಗೆದುಕೊಂಡು ಬರ್ತಾ ಇದೆ, ಈಗ ನಮಗೆ ಅರ್ಥ ಆಗ್ತಾ ಇದೆ ಅಂತ. ಸೊ ಹಾಗಾದರೆ ಶ್ರಾದ್ದ ಕಾಲದಲ್ಲಿ ಏನಪ್ಪ ಆಗತ್ತೆ ಅಂತ, ಶ್ರಾದ್ದ ಕಾಲದಲ್ಲಿ ನಾವು ಮಾಡುವಂತಹ ಪಿಂಡ ಶ್ರಾದ್ದವನ್ನು, ಆ ಪಿಂಡದ ತರ್ಪಣವನ್ನು, ತಿಲಾ ತರ್ಪಣ, ಉದಕ ತರ್ಪಣ, ಉದಕ ಅಂದರೆ ನೀರು ಅಂತ, ಆಮೇಲೆ ಅನ್ನದಲ್ಲಿ ಮಾಡಿರುವಂತಹ ಪಿಂಡವನ್ನು ನಾವು ದಾನ ಮಾಡ್ತೇವೆ ಅಥವಾ ಅರ್ಪಣೆ ಮಾಡ್ತೇವೆ, ತರ್ಪಣೆ ಮಾಡ್ತೇವೆ. ಅದು ಹೆಂಗೆಪ್ಪ ಅವರಿಗೆ ತಲುಪುತ್ತೆ ಅಂತಂದರೆ, ಇಲ್ಲಿಯ ಮ್ಯಾಟರು ಅಲ್ಲಿ ಪುಣ್ಯವಾಗಿ ಕನ್ವರ್ಟ್ ಆಗುತ್ತೆ ಅಂತ. ಸೊ ಅದ್ರ ಜೊತೆಗೆ ನಿಮ್ಮ ಶ್ರದ್ಧೆ, ಅದರ ಜೊತೆಗೆ ನಿಮ್ಮ ಭಾವ. ಸೊ ನಿಮ್ಮ ಭಾವ ಅಲ್ಲಿ ಭವಿಸುತ್ತೆ ಆ ಲೋಕದಲ್ಲಿ ಅಂತ. ಹೇಗೆ ಪೋಸ್ಟ್ ಆಫೀಸು ಪೋಸ್ಟ್ಮ್ಯಾನ್ಗಳು ಕೆಲಸ ಮಾಡ್ತಾರೋ, ಈ ನಿಮ್ಮ ಮ್ಯಾಟ್ರನ್ನ ಕನ್ವರ್ಟ್ ಮಾಡಿ ಪುಣ್ಯವಾಗಿ ಕೊಡೋದಕ್ಕೆ ಪಿತೃಗಳು ಅಂತ ಬರ್ತಾರೆ ಅಂತ. ಈಗ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಒಂದು ಡೌಟ್ಗಳಿದೆ, ಏನಪ್ಪ ಪಿತೃಗಳು ಬರ್ತಾರೆ, ನನ್ನ ತಂದೆ ತೀರಿ 50 ವರ್ಷ ಆಯಿತು, 40 ವರ್ಷ ಆಯಿತು, ಅವ್ರು ಹುಟ್ಟಿರ್ಬೋದಲ್ಲ ಅಂತ. ಸೊ ಆ ಹುಟ್ಟಿದ್ರೆ ನಾನು ಕೊಡ್ತಾ ಇರುವಂಥ ಶ್ರಾದ್ದ ತಪ್ಪಾಗತ್ತಲ್ವಾ, ಆ ಪಿಂಡದಾನ ಮಾಡೋದು ತಪ್ಪಾಗತ್ತಲ್ವಾ ಅಂತ. ಹಾಗೇನಿಲ್ಲ ಅಂತ. ಸೊ ಯಾಕೆ ಹಾಗೇನಿಲ್ಲ ಅಂತಂದರೆ, ಒಂದು ವೇಳೆ ಅವರು ಜನ್ಮವನ್ನು ತೆಗೆದುಕೊಂಡಿದ್ದರೆ ನೀವು ಕೊಡ್ತಾ ಇರುವಂತಹ ತರ್ಪಣ ಮತ್ತು ಶ್ರಾದ್ದಾದಿ ಕರ್ಮಗಳಲ್ಲಿ ಪಿಂಡದಾನ ಅವರಿಗೆ ಈಗ ಯಾವ ಜನ್ಮದಲ್ಲಿದ್ದಾರೋ ಅವರಿಗೆ ಊಟವು ಲಭಿಸುತ್ತೆ ಅನ್ನುವಂಥದ್ದು. ಸೊ ನೀವು ತುಂಬ ಕಂಫರ್ಟೇಬಲ್ ಆಗಿ ಮನೇಲಿ ಕೂತ್ಕೊಂಡು ನಿತ್ಯನೂ ಊಟದ ತೊಂದರೆ ಇಲ್ಲದೆ ಇದ್ದೀರಿ, ಸ್ವಲ್ಪ ಬೀದಿಗೆ ಬಿದ್ದರ ಗೊತ್ತಾಗುತ್ತೆ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಸಿಗ್ತಾ ಇಲ್ಲ. ಒಂದು ದಿವಸ ಊಟ ಸಿಕ್ಕರೆ ನೆಕ್ಸ್ಟ್ ಊಟ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೆ ಇರುವಂತಹ ಜನಗಳಿದ್ದಾರೆ. ನಾವು ಪುಣ್ಯಾತ್ಮರು ಮನೆಯಲ್ಲಿದ್ದೇವೆ, ನಮಗೆ ಊಟ ಚಿಂತೆಗೆ ಏನೂ ತೊಂದರೆ ಇಲ್ಲ. ಬಟ್ ಭಾಳಷ್ಟು ಜನ ಬೀದಿಯಲ್ಲಿರೋರು, ಭಾಳ ಹಳ್ಳಿಯಲ್ಲಿರೋರು, ಅವರಿಗೆ ಒಂದು ಹೊತ್ತಿನ ಊಟ ಸಿಕ್ಕರೆ ಪುಣ್ಯ ಅಂತ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಊಟ ಸಿಗುವಂಥದ್ದು ನೋಡಿ, ತುಂಬ ಕೆಟ್ಟ ಕರ್ಮ ಮಾಡಿ ನಾಯಿ ಜನ್ಮವನ್ನು ತೆಗೆದುಕೊಂಡ್ರು ಅಂತ ಅಂದ್ಕೊಳ್ಳಿ. ಆ ನಾಯಿ ಜನ್ಮವನ್ನೇ ಒಂದು ವಿಚಾರ ಮಾಡಿ, ನಾಯಿ ಜನ್ಮದಲ್ಲಿರುವಂಥ ನಾಯಿಗಳಿಗೆಲ್ಲನೂ ಊಟ ಸಿಗುತ್ತಾ ಅಂತ. ಅದು ಆ ಇದ್ರ ಕಸದ ತೊಟ್ಟಿಯಲ್ಲಿ ಹೋಗಿ ಅದು ಅನ್ನ ಹುಡ್ಕುತ್ತೆ, ಅದು ದಿವಸ ಪೂರ್ತಿ ಅನ್ನ ಹುಡ್ಕೋದಕ್ಕೆ ಓಡಾಡುತ್ತೆ. ಅಂಥ ಬೀದಿ ನಾಯಿಗಳು ನೋಡಿದ್ದೀವಿ, ಅದಕ್ಕೆ ಅನ್ನ ಸಿಗದೆ ಒದ್ದಾಡ್ಕೊಂಡಿರುತ್ತೆ, ಯಾವಾಗೋ ಒಂದು ಸರಿ ಅನ್ನ ಸಿಗುತ್ತೆ ಅಂತ. ಮತ್ತು ಕೆಲ ನಾಯಿಗಳು ನೋಡಿದ್ವಿ, ಅವು ದೇ ಆರ್ ವೆಲ್ ಫೆಡ್, ಅವಾಗ ದಿನಾಲೂ ಚಂದ ಊಟ ಹಾಕ್ತಾರೆ ಅಂತ. ಹೆಂಗೆ ಈ ಡಿಫ್ರೆನ್ಸಸ್ ಕ್ರಿಯೇಟ್ ಆಯಿತು ಅನ್ನುವಂಥದ್ದು. ಸೊ ಇದೆಲ್ಲ ಪೂರ್ವ ಜನ್ಮದ ಪುಣ್ಯ ಮತ್ತು ನಾವು ಮಾಡುವಂಥದ್ದು. ಸರಿ ಸ್ವಾಮಿ, ನಾನು ಶ್ರಾದ್ದವನ್ನು ಮಾಡ್ತೇನೆ, ಬಟ್ ನನಗೇನು ಲಾಭ ಆಗ್ತದೆ ಅಂತ. ಲಾಭ ಏನಾಗ್ತದೆ ಅಂತಂದರೆ, ಬಂದಂತಹ ಪಿತೃಗಳು ನಿಮ್ಮನ್ನು ಹರಿಸಿ ಹೋಗ್ತಾರೆ, ಬ್ಲೆಸ್ ಮಾಡಿ ಹೋಗ್ತಾರೆ, ಅದು ಅವರ ಕಾರ್ಯ ಅಂತ. ನಿಮ್ಮ ಮ್ಯಾಟ್ರನ್ನು ಅವ್ರಿಗೆ ಕೊಟ್ಟಾಗ ಪಿತೃಲೋಕದಲ್ಲಿ ಪಿತೃದೇವತೆಗಳಂತಿದ್ದಾರೆ. ಆ ಪಿತೃದೇವತೆಗಳು ಪೋಸ್ಟ್ಮ್ಯಾನ್ ಥರ ಬಂದು ತೆಗೆದುಕೊಂಡು ಅವರು ಪಿತೃಲೋಕದಲ್ಲಿರುವಂತಹ ನಿಮ್ಮ ಆ್ಯನ್ಸಿಸ್ಟರ್ಸಿಗೆ ಕೊಡ್ತಾರೆ. ಇದನ್ನು ನಾವು ಷೋಡಶ ಸಂಸ್ಕಾರದಲ್ಲಿ ಹುಟ್ಟಿದಾಗಿಂದ ಶುರುವಾಗುವಂಥ ಪುಂಸವನ ಸಂಸ್ಕಾರ ಅಂತ ಶುರುವಾಗುತ್ತೆ. ಗರ್ಭದಲ್ಲಿ ಇದ್ದಾಗ ಶುರುವಾಗುವ ಸಂಸ್ಕಾರ, ಜನ್ಮ ಆಗುತ್ತೆ, ಜನ್ಮ ಆದಮೇಲೆ ನಾಮಕರಣ ಆಗುತ್ತೆ. ಸೊ ಆಮೇಲೆ ಉಪನಯನ ಸಂಸ್ಕಾರ ಆಗುತ್ತೆ, ಮದುವೆ ಸಂಸ್ಕಾರ ಆಗುತ್ತೆ. ಅದೇ ರೀತಿ ಅಂತ್ಯ ಸಂಸ್ಕಾರನ ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ಅಂತ್ಯ ಸಂಸ್ಕಾರ ಅಂತಂದರೆ ಸತ್ತ ಮೇಲೆ ಹೆಣನ ಸುಡೋದು ಅಥವಾ ಹೆಣವನ್ನು ಹೂಳೋದು ನಮ್ಮ ಕೆಲಸ ಮುಗೀತು ಅಂತ. ಅಲ್ಲಿಗೆ ನಮ್ಮ ಕೆಲಸ ಮುಗಿಲಿಲ್ಲ, ಅಲ್ಲಿಗೆ ನಮ್ಮ ಕೆಲಸ ಶುರು ಆಯಿತು ಅಂತ. ನಮ್ಮ ಹಿಂದೂ ಪದ್ಧತಿಯಲ್ಲಿ, ಸನಾತನ ಪದ್ಧತಿಯಲ್ಲಿ ಎಲ್ಲ ಸೈಂಟಿಫಿಕ್ಕಾಗಿ ಸಂಸ್ಕಾರವನ್ನು ಶುದ್ಧಿ ಮಾಡೋದಕ್ಕೆ ಬೇಕಾದಂತಹ ಇವೆಂಟ್ಸ್ ಏನು ಲೈಫಲ್ಲಿ ಆಗುತ್ತೆ, ಗ್ರಾಫಲ್ಲಿ ಆಗ್ತಾ ಇರುತ್ತೆ, ಅದಕ್ಕೆ ಅವರು ಒಂದು ಸಂಸ್ಕಾರವನ್ನು ನೀಡ್ತಾ ಬಂದರು ಅಂತ.
ಈ ಅಂತ್ಯ ಸಂಸ್ಕಾರದಲ್ಲಿ ಕೇವಲ ಸುಟ್ಟು ಬಂದ ಮೇಲೆ ಅಷ್ಟೇ ಅಲ್ಲ, ಸತ್ತ ನಂತರ ಆ ವ್ಯಕ್ತಿ ದೇಹ ವಿಮುಕ್ತನಾಗ್ತಾನೆ ಅಂತ. ಅವನಿಗೆ ಈ ಅನ್ನಮಯ ಕೋಶ ಇರುವುದಿಲ್ಲ, ಈ ಶರೀರ ಇರುವುದಿಲ್ಲ. ಹಾಗಾಗಿ ಅವನು ಹೇಗಿರ್ತಾನಪ್ಪ ಅಂತಂದರೆ ಅವನು ಪ್ರೇತ ಶರೀರದಲ್ಲಿ ಇರ್ತಾನೆ ಅಂತ. ಈಗ ಪ್ರೇತ ಅಂದ ತಕ್ಷಣವೇ ನಮ್ಗೆ ಹಾರರ್ ಸಿನಿಮಾ ಜ್ಞಾಪಕ ಬರುತ್ತೆ. ಪ್ರೇತ ಅನ್ನೋ ಶಬ್ದನ ನಾವು ತುಂಬ ನೆಗೆಟಿವ್ ಆಗಿ ಬಳಸ್ಕೊಂಡ್ಬಿಟ್ಟಿದ್ದೀವಿ. ಪ್ರೇತ ಅನ್ನೋ ಶಬ್ದದ ಅರ್ಥ ಇಷ್ಟೇ, ಇತಿ ಪ್ರೇತಃ ಅಂತ, ಪುಟ್ ಫೋರ್ತ್ ಅಂತ ನಾವು ಹೇಳ್ತೀವಿ. ಆನ್ ಬೋರ್ಡ್ ಅಂತ ಹೇಳ್ತಾರಲ್ಲ ಹಾಗೆ. ಈಗ ಈ ಶರೀರ ಮುಗೀತು, ಮುಂದಿನ ಜರ್ನಿಯಲ್ಲಿ ಇರುವಂತಹ ಜೀವಾತ್ಮನಿಗೆ ಅವನಿಗೆ ಡಿಸ್ಎಂಬಾಡಿಡ್ ಆಗಿರ್ತಾನೆ, ಅವನಿಗೆ ಅನ್ನಮಯ ಕೋಶ ಇರೋದಿಲ್ಲ. ಆ ಅನ್ನಮಯ ಕೋಶ ಇಲ್ಲದೆ ಇರೋ ಶರೀರವನ್ನು ಪ್ರೇತ ಅಂತ ಹೇಳ್ತೀವಿ. ಮತ್ತು ಪ್ರೇತ ಅಂತ ಯಾಕೆ ಹೇಳ್ತೀವಿ? ಅದಕ್ಕೆ ನಾವೊಂದು ಗೋಸ್ಟ್ ಬಾಡಿ ಅಂತ ಹೇಳ್ಬೋದು, ಎಥರಿಕ್ ಬಾಡಿ ಅಂತ ಹೇಳ್ಬೋದು. ಸೊ ಅದನ್ನು ಯಾಕೆ ನಾವು ಹೇಳೋದಿಲ್ಲ ಪ್ರೇತ ಅಂತ ನಾವು ಯಾಕೆ ಹೇಳ್ತೀವಿ? ಪ್ರೇತ ಅಂತಂದರೆ ಅದು ಟ್ರಾನ್ಸಿಷನ್ ಕಂಡೀಷನಲ್ಲಿ ಇರುತ್ತೆ, ಆ ಟ್ರಾನ್ಸಿಷನಲ್ಲಿ ಇರುತ್ತೆ, ಅದರ ಇರೋ ಕಂಡೀಷನಲ್ಲಿ ಅಂತ. ಸೊ ಇವತ್ತು ನಮ್ಮವ್ರು ಯಾರು ತೀರ್ಕೊಂಡ್ರು, ನಾವು ಅವರಿಗೆ ದಹನ ಮಾಡಿದ್ವಿ. ದಹನ ಮಾಡಿದ ಮೇಲೆ ಅವರಿಗೆ ನಾವು ಈಗ ಪಿಂಡ ಮಾಡ್ತೇವೆ. ಪ್ರತಿ ತಿಂಗಳು ಅದಕ್ಕೆ ಅವರಿಗೆ ನಾವು ಪಿಂಡ ಕಾರ್ಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತೇವೆ. ಸೊ ಪ್ರತಿ ತಿಂಗಳು ನಾವು ಪಿಂಡ ದಾನ ಮಾಡ್ತಾ ಬರ್ತೇವೆ, ತರ್ಪಣ ಕೊಡ್ತಾ ಬರ್ತೇವೆ. ಆ ಪ್ರೋಸೆಸ್ ಇದೆ. ಇದು 12 ದಿವಸ ನಡೆಯುತ್ತೆ. 13ನೇ ದಿವಸ ಸಪಂಡೀಕರಣ ಅಂತ ಹೇಳ್ತಾರೆ, ಅಥವಾ 12ನೇ ದಿವಸ ಸಪಂಡೀಕರಣ ಅಂತ. ಅಂದರೆ ಪ್ರತಿ ದಿವಸ ನಾವು ಮಾಡುವಂತಹ ಪಿಂಡದಾನದಲ್ಲಿ ಯಾರು ತೀರ್ಕೊಂಡು ಹೋಗಿದ್ದಾರೆ ಆ ಪ್ರೋಸೆಸ್ ಏನಿರುತ್ತೆ ಅಂತಂದರೆ, ಈಗ ನಂಗೆ ಗೊತ್ತಿಲ್ಲ ಮಾಡಿಸೋರಿಗೆ ಗೊತ್ತಿದೆಯೋ ಇಲ್ಲೋ, ಮಾಡೋರಿಗೂ ಗೊತ್ತಿದೆಯೋ ಇಲ್ಲೋ. ಸೊ ಈ ಮಾಡುವ ಪ್ರೋಸೆಸ್ಸಲ್ಲಿ ಆ ಪ್ರೇತ ಶರೀರಕ್ಕೆ ಒಂದು ಶರೀರ ನಿರ್ಮಾಣ ಆಗ್ತದೆ. ಆ ಶರೀರದ ಅವಯವಗಳು ನಿರ್ಮಾಣ ಆಗಿ 13ನೇ ದಿವಸ ಅದಕ್ಕೆ ಪೂರ್ತಿ ನೆಕ್ಸ್ಟ್ ಜರ್ನಿ ಮಾಡೋದಕ್ಕೆ ಬೇಕಾದಂತಹ ಒಂದು ಶರೀರ ಸಿಗುತ್ತೆ ಅಂತ. ಆ ಶರೀರ ಸಿಕ್ಕ ಮೇಲೆ ಅದರ ಜರ್ನಿ ಕಂಟಿನ್ಯೂ ಆಗುತ್ತೆ. ಆ ಕಂಟಿನ್ಯೂ ಆಗಿ ಎಂಡ್ ಆಗೋದಕ್ಕೆ 1 ವರ್ಷ ಬೇಕಾಗತ್ತೆ. ನಮ್ಮ ಕಾಲಘಟ್ಟಕ್ಕೆ 1 ವರ್ಷ. ಆದರೆ ಈ 13ನೇ ದಿವಸ ನಾವು ವೈಕುಂಠ ಸಮಾರಾಧನೆ ಅಂತ ಏನು ಮಾಡ್ತೀವಿ ಅಂದರೆ, ವೈಕುಂಠ ಸಮಾರಾಧನೆ ಅಂದರೆ ಇನ್ನು ವೈಕುಂಠಕ್ಕೆ ಆ ಒಂದು ಶರೀರ ಡಿಪಾರ್ಟೆಡ್ ಸೋಲ್ ಅದು ಟ್ರಾವೆಲ್ ಮಾಡುತ್ತೆ, ಇನ್ನು ವೈಕುಂಠಕ್ಕೆ ಹೋಗುತ್ತಪ್ಪ. ಅದು ಇಂಟರ್ಮೀಡಿಯೇಟ್ ಕಂಡೀಷನಲ್ಲಿ ಇರಲ್ಲ. ಸೊ ಯಾಕೆ ಇಂಟರ್ಮೀಡಿಯೇಟ್ ಕಂಡೀಷನಲ್ಲಿ ಇರುತ್ತೆ ಅಂತಂದರೆ, ನಮಗೇನೆ ಅಮೆಝಾನ್ ಫಾರೆಸ್ಟಿಗೆ ಹೋಗ್ತೀವೋ, ನ್ಯೂಯಾರ್ಕಿಗೆ ಹೋಗ್ತೀವೋ, ಆಫ್ರಿಕಾಗೆ ಹೋಗ್ತೀವೋ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಶರೀರವನ್ನು ಬಿಟ್ಟ ನಂತರ ಮುಂದಿನ ಜಗತ್ತು ಜೀವನ ಹೇಗೆ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಅವರಿಗೆ ಮಾರ್ಗದರ್ಶನ ಮಾಡೋದೊಂದು, ಮತ್ತು ಅವರ ಶರೀರ ಯಾನಕ್ಕೆ ಬೇಕಾದಂತಹ ಇಂಧನವನ್ನು ಕೊಡೋದಕ್ಕೆ ಏನು ಬೇಕು ಅದು ಭಾವನೆ, ಎಮೋಷನ್ನು ಮತ್ತು ಶ್ರದ್ಧೆ, ಫೇತ್ ಪ್ಲಸ್ ಪ್ರೋಸೆಸ್ಸು. ಈ ಪ್ರೋಸೆಸ್ಸನ್ನು ನಾವು ಬಳಸ್ಕೊಳ್ತೇವೆ. ಇಲ್ಲಿ ಮುಖ್ಯವಾಗಿ ಬಳಸ್ಕೊಳ್ಳೋದು ಮಣ್ಣು, ನೀರು ಮತ್ತು ಅಗ್ನಿ ಅಂತ. ಮಣ್ಣನ್ನು ಯಾವ ರೀತಿಯಲ್ಲಿ ನಾವು ಮಾಡ್ತೇವೆ? ಮಣ್ಣಿನಿಂದ ಬಂದಂತಹ ಅಕ್ಕಿ, ಆ ಅಕ್ಕಿಯನ್ನು ನಾವು ಪಿಂಡದ ರೂಪದಲ್ಲಿ ಮಾಡ್ತೇವೆ. ಸೊ ಅದು ಮಣ್ಣು. ನೀರನ್ನು ತರ್ಪಣ ರೂಪದಲ್ಲಿ ನೀರನ್ನು ಬಳಸ್ಕೊಳ್ತೇವೆ, ಎಳ್ಳನ್ನು ಬಳಸ್ಕೊಳ್ತೇವೆ, ಮತ್ತು ದೀಪವನ್ನು ಬೆಳಗಿಸ್ತೇವೆ. ಸೊ ಮಣ್ಣು, ನೀರು, ಅಗ್ನಿ, ಈ 3 ರೂಪದಲ್ಲಿ ನಾವು ಆ ಎನರ್ಜಿನ ಅವ್ರಿಗೆ ಕ್ರಿಯೇಟ್ ಮಾಡಿ ಕೊಡ್ತೇವೆ ಅಂತ. ಸೊ ಅವರು ಅದರಿಂದ ಒಂದು ಬಾಡಿ ಫಾರ್ಮ್ ಮಾಡಿಕೊಂಡು ಅವರು ಆನ್ವರ್ಡ್ ಜರ್ನಿ ಮಾಡ್ತಾರೆ. ನಮಗೆ 12 ದಿವಸ ಏನು ಆಗುತ್ತೆ, ಅವರಿಗೊಂದು ಕೆಲವೇ ಗಂಟೆಗಳು ಅಂತ, ಅಷ್ಟೇ, ಕೆಲವೇ ಗಂಟೆಗಳು. ಅವರ 1 ವರ್ಷ ನಾವೇನು ವರ್ಷಾಂತಿಕ ಅಂತ ಮಾಡ್ತೇವೆ, ಆ ವರ್ಷಾಂತಿಕ ಅವ್ರಿಗೆ ಕೇವಲ 12 ದಿವಸ ಅಂತ. ಅಂದರೆ ಇಲ್ಲಿ ಟೈಮ್ ಈಸ್ ರಿಲೇಟಿವ್ ಅಂತ ನೋಡಿ, ವಿಚಾರ ಮಾಡಿ. ಒಂದು ಪತಂಗ ಹೆಚ್ಚಂದ್ರೆ 1 ದಿವಸ ಇರುತ್ತೆ, 7 ದಿವಸ, 3 ದಿವಸ ಇರೋ ಪತಂಗ ಇದೆ, 7 ದಿವಸ ಇರೋ ಪತಂಗ ಇದೆ. ಇರುವೆಯ ಆಯಸ್ಸು ಎಷ್ಟಿದೆ? ಇರುವೆಯ ಆಯಸ್ಸಿಗೂ ಆನೆಯ ಆಯಸ್ಸಿಗೂ ಎಷ್ಟು ವ್ಯತ್ಯಾಸ ಇದೆ? ಸೊ ಇರುವೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆನೆ ಒಂದು ಎಟರ್ನಲ್ ಬೀಯಿಂಗ್ ಅಂತ ಆಗೋಯ್ತು. ಆನೆಯ ಆಯಸ್ಸಿಗೂ ಮನುಷ್ಯನ ಆಯಸ್ಸಿಗೂ ನೀವು ಕಂಪೇರ್ ಮಾಡಿ. ಸೊ ಇರುವೆ ಪಾಯಿಂಟ್ ಆಫ್ ವ್ಯೂಯಿಂದ ನಾವೆಲ್ಲ ಎಟರ್ನಲ್ ಬೀಯಿಂಗ್ ಅಂತ ಆಯಿತು. ಸೊ ಈ ಪತಂಗದ ಚಿಟ್ಟೆಗಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವೆಲ್ಲ ಎಟರ್ನಲ್ ಬೀಯಿಂಗ್ ಅಂತ ಆಯಿತು. ಸೊ ಅದರ ಟೈಮ್ ಝೋನು, ಲೈಫ್ ಸೈಕಲ್ಲು, ಮನುಷ್ಯನ ಲೈಫ್ ಸೈಕಲ್ಲು ಎಷ್ಟು ಚೇಂಜ್ ಇದೆಯೋ ಹಾಗೆ ಶರೀರ ಬಿಟ್ಟ ನಂತರ ಪಿತೃಲೋಕದಲ್ಲಿರೋರಿಗೆ ಅಥವಾ ಪಿತೃಯಾನ ಮಾಡುವವರ ಸಮಯ ಕೂಡ ಬದಲಾಗತ್ತೆ. ನಮ್ಮ ಕೃಷ್ಣ ಪಕ್ಷ ಅವರಿಗೆ ಒಂದು ರಾತ್ರಿ ಮತ್ತು ಶುಕ್ಲ ಪಕ್ಷ ಅವರಿಗೆ ಒಂದು ಹಗಲು. ಸೊ 1 ತಿಂಗಳು ಅವರಿಗೆ 1 ದಿವಸ. ಸೊ 12 ತಿಂಗಳು, 1 ವರ್ಷಾಂತಿಕ ಮಾಡಿದಾಗ ಅವ್ರು 12 ದಿವಸ ಮಾತ್ರ ಸ್ಪೆಂಡ್ ಮಾಡಿರ್ತಾರೆ ಅನ್ನುವಂಥದ್ದು. ಈ ಲೆಕ್ಕದಲ್ಲಿ ದೇವತೆಗಳಿಗೆ ಉತ್ತರಾಯಣ
ಹಗಲು ಮತ್ತು ದಕ್ಷಿಣಾಯನ ರಾತ್ರಿ ಅಂತ. ಸೊ ದೇವಾನುದೇವತೆಗಳಿಗೆ ಒಂದು ವರ್ಷ ಒಂದು ದಿವಸ ಅಂತ. ಸೊ ಹೀಗೆ ಆ ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸಲ್ಲಿ ಟೈಮ್ ಈಸ್ ವೆರಿ ರಿಲೇಟಿವ್, ಆ ಥರ ಆಗ್ತಾ ಇರುತ್ತೆ. ಸೊ ನಾವು ಈ ಪ್ರೇತ ಶರೀರಕ್ಕೆ ಜೀವಾತ್ಮನಿಗೆ ಮಾರ್ಗದರ್ಶನ ಮಾಡೋದು ನಮ್ಮ ಧರ್ಮ ಅಂತ. ಹಾಗೆ ಹುಟ್ಟುವುದಕ್ಕಿಂತ ಮುಂಚೆ ಪುಂಸವನ ಸಂಸ್ಕಾರವನ್ನು ಹೆಂಗೆ ಮಾಡ್ತೇವೆ, ಪುಂಸವನ ಹೋಮ ಹೆಂಗೆ ಮಾಡ್ತೇವೆ ಅಂದರೆ, ಗಂಡ ಹೆಂಡತಿ ರೆಡಿಯಾಗಿ ನಾನಿನ್ನ ಈ ನನ್ನ ಗರ್ಭವನ್ನು ಆತ್ಮನಿಗೆ ದಾನ ಮಾಡ್ತೇನೆ, ಒಂದು ಆತ್ಮದ ಪ್ರವೇಶ ಆಗತ್ತೆ, ಅಲ್ಲೊಂದು ಮುದ್ದೆ ಆಗತ್ತೆ. ಆ 9 ತಿಂಗಳಲ್ಲಿ ಆ ಮುದ್ದೆ ಆಗೋ ಸಮಯದಲ್ಲಿ ಜೀವಾತ್ಮನ ಯಾವಾಗ ಎಂಟ್ರ್ ಆಗ್ತಾನೆ ಆವಾಗ ಗರ್ಭ ಸಂಸ್ಕಾರ ಅಂತ ಮಾಡ್ತೇವೆ. ಸೊ ಸಂಸ್ಕಾರ ಶುರು ಆಗುತ್ತೆ. ಹುಟ್ಟೋದಕ್ಕೆ ಎಷ್ಟು ಪ್ರೋಸೆಸ್ ಮಾಡಿ ಹುಟ್ಟಿದ ನಂತರ ಹೇಗೆ ಬದುಕಬೇಕು, ಚೌಲ ಅಂತ ಹೇಳ್ತೀವಿ, ಉಪನಯನ ಅಂತ ಹೇಳ್ತೀವಿ, ಮದುವೆ ಅಂತ ಹೇಳ್ತೀವಿ, ಮುಂತಾದಗಳ ಸಂಸ್ಕಾರಗಳು ಬರ್ತಾ ಹೋಗುತ್ತೆ, ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ಹೋಗಿ ಆ ಜೀವಾತ್ಮನು ಭೂಮಿಯ ಮೇಲೆ ಬದುಕ್ತಾನೆ. ಇಲ್ಲಿ ದುರಂತ ಏನಾಗುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ನೋಡಿ, ನೀವು ಒಂದು ಬೆಳಗ್ಗೆ ಎದ್ದು ಒಂದು ಕೆಲಸಕ್ಕೆ ಹೋಗ್ತೀರಿ, ಈ ಕೆಲಸ ಮಾಡಬೇಕು ಅಂತ. ನೀವು ಆ ಎಲ್ಲ ಕೆಲಸ ಬಿಟ್ಟು ಬೇರೆ ಇನ್ನೇನೋ ಮಾಡ್ಕೊಂಡು ಮನೆಗೆ ಬಂದಮೇಲೆ ರಿಯಲೈಸ್ ಮಾಡ್ತೀರಾ, ಅರೆ ನಾನು ಹೋಗಿದ್ದ ಕೆಲಸನೇ ನಾನು ಮಾಡಲಿಲ್ಲ, ಇನ್ಯಾರೋ ಸಿಕ್ಕಿದ್ರು ಮತ್ತಾರೋ ಸಿಕ್ಕಿದ್ರು, ಇಟ್ ಗಾಟ್ ಡೈವರ್ಟೆಡ್ ಅಂತ. ಸೊ ಇನ್ನೂ ಎಷ್ಟೋ ಜನ ಈ ವಾರದಲ್ಲಿ ಒಂದು ಕೆಲಸ ಮಾಡಬೇಕು, ಈ ತಿಂಗಳಲ್ಲಿ ಒಂದು ಕೆಲಸ, ಆ ಕೆಲಸ ಬಿಟ್ಟು ಇನ್ನೇನೋ ಮಾಡಿರ್ತಾರೆ. ಇದು ನಮ್ಮ ಸಹಜವಾದ ನಮ್ಮಲ್ಲೂ ನಿಮ್ಮಲ್ಲೂ ಆಗುವಂಥ ಅನುಭವ. ಸೊ ಅಂಥ ಜೀವಾತ್ಮನು ಯಾವ ಕಾರಣಕ್ಕೆ ಜನ್ಮವನ್ನು ತೆಗೆದುಕೊಂಡಿದ್ದಾನೋ ಅವನು ಅನ್ನಮಯ ಕೋಶ ಬಿಟ್ಟ ಮೇಲೆ ಅವನಿಗೆ ರಿಗ್ರೆಟ್ ಶುರು ಆಗುತ್ತೆ. ಅರೇ ನಾನು ಅಂದ್ಕೊಂಡೆ ಲೈಫ್ ಇಸ್ ಟೆಂಪರವರಿ, ಸೊ ನನಗೆ ಈಗ ಶರೀರ ಬಂದಿದೆ, ಈಗ ಮನಸ್ಸು ವ್ಯಸನಗೊಳ್ಳುತ್ತೆ, ಇಟ್ ರಿಗ್ರೆಟ್ಸ್ ದಟ್ ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಮೈ ಡ್ಯೂಟಿ ಅಂತ. ಆವಾಗೇನಾಗತ್ತೆ, ಅದು ಮತ್ತೆ ಶರೀರವನ್ನು ತೆಗೆದುಕೊಳ್ಳೋಕ್ಕಾಗದೆ ಮುಂದೇನೂ ಹೋಗೋದಕ್ಕಾಗದೆ ಸ್ಟೇಷನ್ಡ್ ಆಗಿರುತ್ತೆ. ಆ ಸ್ಟೇಷನ್ಡ್ ಆದಂತಹ ಪ್ರೇತ ಶರೀರಕ್ಕೆ ನಮ್ಮದೇ ತೀರಿ ಹೋದಂತಹ ಸಂಬಂಧಿಕರಿಗೆ ಇದು ನಮ್ಮ ಧರ್ಮ, ಅವರಿಗೆ ನಾವು ಇಂಧನವನ್ನು ಕೊಟ್ಟು ಅಲ್ಲಿ ಅನ್ನವನ್ನು ಕೊಟ್ಟು ಶರೀರದ ನಿರ್ಮಾಣವನ್ನು ಮಾಡಿಸಿ ಆ ಶರೀರದ ಮೂಲಕ ಅವರ ಆನ್ವರ್ಡ್ ಜರ್ನಿ ಅನ್ನು ಕಂಟಿನ್ಯೂ ಮಾಡೋದಕ್ಕೇನು ಬೇಕೋ ಅದು ಮಾಡುವಂತಹ ಧರ್ಮ ನಮ್ಮದೇ ಅಂತ. ಯಾಕೆ ನಾವು ಈ ಶರೀರ ಬಿಟ್ಟ ನಂತರ ನಾವು ಅಲ್ಲಿ ನಮ್ಮನ್ನು ಗೈಡ್ ಮಾಡಲಿಕ್ಕೆ ಬರೋದೇ ನಮ್ಮವರು ಅಂತ. ನೀವು ಎಷ್ಟೋ ಸಾರಿ ಎಲ್ಲ ಮನೆಯಲ್ಲೂ ನೀವು ವಿಚಾರಿಸಿ ಇಂಟರ್ವ್ಯೂ ಮಾಡಿ ಸರ್ವೆ ಮಾಡಿ ಪ್ರತಿ ಮನೆಯಲ್ಲೂ ಒಂದು ಅನುಭವ ಏನಂದರೆ, ಅವರು 6 ತಿಂಗಳ ಮುಂಚೆ ಸಾಯಕ್ಕಿಂತ ಮುಂಚೆ ಒಂದು ಹಿಂಟ್ ಕೊಡ್ತಾರೆ. 3 ದಿವಸ 4 ದಿವಸ ಅಥವಾ 1 ತಿಂಗಳ ಮುಂಚೆನೇ ಅವರ ಮೆಮೊರಿ ಓಪನ್, ಸಾಯುವಂಥ ವ್ಯಕ್ತಿಯ ಮೆಮೊರಿ ಓಪನ್ ಅಪ್ ಆಗುತ್ತೆ, ಡೈಮೆನ್ಷನ್ಸ್ ಓಪನ್ ಅಪ್ ಆಗುತ್ತೆ, ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಓಪನ್ ಅಪ್ ಆಗುತ್ತೆ. ಅವ್ರು ಹೇಳ್ತಾರೆ, ನಮ್ಮ ಅಜ್ಜ ಬಂದು ಕರಿತಾ ಇದ್ದಾನೆ, ಅಥವಾ ನಮ್ಮ ಅಪ್ಪ ಬಂದು ಕರಿತಾ ಇದ್ದಾನೆ, ನಮ್ಮ ಕಾಕ ಬಂದು ಕರಿತಿದ್ದಾನೆ, ಚಿಕ್ಕಪ್ಪ ಬಂದು ಕರಿತಾ ಇದ್ದಾರೆ, ನಾನು ಇನ್ನು 3 ದಿವಸ ಆದಮೇಲೆ ಹೋಗ್ತೀನಿ, ನೀವೆಲ್ಲ ರಿಲೇಟಿವ್ಸ್ನ ಕರೆಸ್ಬಿಡಿ, ನೀವು ಎಲ್ಲ ಕಟ್ಟಿಗೆ ವ್ಯವಸ್ಥೆ ಮಾಡಿ, ಸಾವಿನ ಸಂಸ್ಕಾರದ ವ್ಯವಸ್ಥೆ ಮಾಡಿ ಅಂತ ಹೇಳಿ ಸತ್ತು ಹೋದಂಥ ಎಷ್ಟೋ ಹಿರಿಯರ ಕಥೆಗಳು ನಾವು ಕೇಳಿದ್ದೀವಿ. ಸಾಯಬೇಕಾದಾಗ ಅವ್ರ ಮೆಮೊರಿ ಓಪನ್ ಆಗುತ್ತೆ, ನಮ್ಮ ಚಿಕ್ಕಪ್ಪ ಬಂದು ನಿಂತ್ಕೊಂಡಿದ್ದಾನೆ, ನನ್ನ ತಾಯಿ ಬಂದು ನಿಂತ್ಕೊಂಡಿದ್ದಾಳೆ, ನನ್ನ ಗುರು ಬಂದು ನಿಂತ್ಕೊಂಡಿದ್ದಾನೆ. ಇದು ಸರ್ವೇ ಸಾಮಾನ್ಯವಾದ ಎಕ್ಸ್ಪೀರಿಯನ್ಸ್, ಇದೇನು ನಂಬೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಅ ಸೈಂಟಿಫಿಕ್ ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್ ವಿತ್ ಎವ್ರಿ ಒನ್, ಎಲ್ಲರ ಜೊತೆ ನಡೆಯುವಂಥ ಘಟನೆ. ಸೊ ಹೀಗಾಗಿ ಅವ್ರು ಯಾಕೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಬೇಕಪ್ಪ? ಯಾಕಂದರೆ ನೀವು ಜೀವಿತ ಅವಧಿಯಲ್ಲಿ ಅವರಿಗೆ ನೀವು ಪಿಂಡದಾನವನ್ನು ಮಾಡಿದ್ರಿ, ಅವರಿಗೆ ನೀವು ಮ್ಯಾಟರ್ ರೂಪದಲ್ಲಿ ಅವರಿಗೆ ಆಹಾರವನ್ನು, ಶ್ರದ್ಧಾ ಭಾವ ಮತ್ತು ಮ್ಯಾಟರ್ ಅದನ್ನು ನೀವು ಕೊಟ್ಟಿದ್ರಿ. ಅದು ಮಂತ್ರಗಳ ಮೂಲಕ, ಆ ಒಂದು ಮೆಟಾಸೈನ್ಸ್ ಮೂಲಕ ಪುರೋಹಿತರು ಏನು ಮಾಡಿದ್ರು, ಮಂತ್ರದ ಮೂಲಕ ಅದನ್ನು ಅವರಿಗೆ ತಲುಪಿಸಿದ್ರು, ಪಿತೃಗಳ ಮೂಲಕ ಅವ್ರಿಗೆ ತಲುಪ್ತು. ಸೊ ಅವರಿಗೆ ತಲುಪೋದು ಅವ್ರಿಗೆ ಗೊತ್ತಾಯಿತು. ಹೀಗಾಗಿ ನೀವು ಶರೀರ ಬಿಟ್ಟಾಗ ನೀವು ತಪ್ಪಿಸಿಕೊಂಡು ಹೋಗಬಾರದು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಂತ. ಇದು ಪುಣ್ಯಾತ್ಮರ ಜೀವನದಲ್ಲಿ ಹಂಗಾದಾಗ, ಯಾರು ಕರ್ತವ್ಯವನ್ನು ನಿಭಾಯಿಸಿ ಸಂಸ್ಕಾರಗಳನ್ನು ಮಾಡಿ ಪೂರ್ವಿಕರನ್ನು ನೆನೆಸಿ ಮಾಡ್ತಾರೋ ಅವ್ರಿಗೆ ಅವ್ರು ಬಂದು ಕಾಪಾಡ್ತಾರೆ. ಇನ್ನು ಮಾಡದೇ ಇರೋರಿಗೆ ಏನು ಮಾಡಬೇಕು? ಇದ್ದವರು, ತಿಳಿದವರು, ಜ್ಞಾನಿಗಳು ಏನು ಮಾಡ್ತಾರೆ, ಅವ್ರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಿ ಅವರಿಗೆ ಆನ್ವರ್ಡ್ ಜರ್ನಿನ ನಾವು ಅವರಿಗೆ ಸೆಲೆಕ್ಟ್ ಮಾಡಿ ಕೊಡ್ತೇವೆ ಅಂತ. ಸೊ ಇಂಥ ಒಂದು ಪ್ರೋಸೆಸ್ಸಿಗೆ ಶ್ರಾದ್ದ ಅಂತ ಹೇಳ್ತಾರೆ. ಶ್ರದ್ಧೆಯಿಂದ ಮಾಡುವಂಥದ್ದು. ನಿಮಗೆ ಶ್ರದ್ಧೆ ಇದೆಯೋ ಇಲ್ಲೋ, ನೀವು ಮಾಡಿದ್ರೆ ಅದು ಏನು ರಿಸಲ್ಟ್ ಆಗಬೇಕು ಆ ರಿಸಲ್ಟ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಾನು ಹೇಳಿದ ಹಾಗೆ ಬಳಸೋದು ಮಣ್ಣು, ನೀರು ಮತ್ತು ದೀಪ, ಅಗ್ನಿ ಅಂತ. ಈ ಮೂರನ್ನು ನಾವು ವಸು ರೂಪ ಅಂತ ಹೇಳ್ತೇವೆ, ಆಮೇಲೆ ರುದ್ರ ರೂಪ ಅಂತ ಹೇಳ್ತೇವೆ, ಆದಿತ್ಯ ರೂಪ ಅಂತ ಹೇಳ್ತೇವೆ. ಅಂದರೆ ಈ ಒಂದು ಡಿಸೆಂಬಾಡಿಡ್ ಬೀಯಿಂಗಿಗೆ ವಸುರೂಪಾದಿ ತರ್ಪಣವನ್ನು ಕೊಟ್ಟು
ರುದ್ರ ರೂಪಾದಿ ಮತ್ತು ಆದಿತ್ಯ ರೂಪಾದಿ ತರ್ಪಣವನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆ ಜೀವಾತ್ಮನು ಪ್ರೇತ ಸ್ವರೂಪದಲ್ಲಿರುವ ಜೀವಾತ್ಮನ ಅಥವಾ ಪಿತೃ ಸ್ವರೂಪದಲ್ಲಿರುವಂಥವರು ಏನು ಬ್ರಾಹ್ಮಣ ರೂಪದಲ್ಲಿ ಬಂದಿರ್ತಾರೆ, ಪಿತೃಗಳ ರೂಪದಲ್ಲಿ ಬಂದಿರ್ತಾರೆ, ಅವರಿಗೆ ನಾವು ವಸುರೂಪಾದಿ ಕೊಟ್ಟಾಗ ಪಾಸ್ಟ್ ಲೈಫ್ ರಿಗ್ರೆಷನ್ಸ್ ಆಗುತ್ತೆ. ಪಾಸ್ಟ್ ಲೈಫ್ ಚಿತ್ತ ಶುದ್ಧಿಯ ಮಾಡುವಂಥ ಸಂಸ್ಕಾರ ಶುದ್ಧಿಯನ್ನು ಮಾಡ್ತೇವೆ ನಾವು. ರುದ್ರ ರೂಪಾದಿಯಲ್ಲಿ ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ಏನು ಮಾಡ್ಕೊಂಡು ಬಂದಿದ್ದಾರೋ ಅದರ ಸಂಸ್ಕಾರವನ್ನು ಶುದ್ಧೀಕರಣವನ್ನು ಮಾಡ್ತೇವೆ. ಮತ್ತು ಆದಿತ್ಯ ರೂಪಾದಿಯಲ್ಲಿ ಏನು ಮಾಡ್ತೇವೆ ಅಂತಂದರೆ ಮುಂದಿನ ಜನ್ಮ ಅವರಿಗೆ ಒಂದು ಒಳ್ಳೆಯ ಶುಭ್ರ ಪುಣ್ಯ ಯೋನಿ ಸಿಗಲಿ, ಪುಣ್ಯ ಸ್ಥಳದಲ್ಲಿ ಜನ್ಮವಾಗಲಿ, ಪುಣ್ಯದ ಜೀವನ ನಡೆಸಲಿ ಅನ್ನುವಂತಹದ್ದು ಒಂದು ಪ್ರೋಸೆಸ್ ಮಾಡ್ತೇವೆ. ಸೊ ಇದನ್ನು ತಿಳಿದವರು ತಿಳಿಸಿ ಹೇಳಿಕೊಟ್ಟು ಮಾಡಿದಾಗ, ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ ಜೊತೆ ಕೊಟ್ಟಾಗ ನಾವು ಕೂಡ ಶ್ರದ್ಧೆಯಿಂದ ಮಾಡ್ತೇವೆ. ಮಾಡಿಸೋರು ಕೂಡ ತಾಳ್ಮೆಯಿಂದ ಅರ್ಥ ಮಾಡಿಸಿದಾಗ ಇದು ಒಂದು ಸಂಸ್ಕಾರ ರೂಪಾದಿ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥದ್ದು ಆಗಬೇಕು ಅನ್ನುವಂಥದ್ದು. ಇದು ಸನಾತನ ಧರ್ಮದಲ್ಲಿ ಭಾಳ ಮುಖ್ಯವಾದ ಅಂಗ. ಮಧ್ಯೆ ಮಾಡಿಸೋರ್ಗೂ ಗೊತ್ತಾಗಲಿಲ್ಲ, ಮಾಡೋರಿಗೂ ಗೊತ್ತಾಗಲಿಲ್ಲ. ಈಗ ಬಹಳಷ್ಟು ಜನ ಈ ಆಧುನಿಕತೆಯ ಭರದಲ್ಲಿ ವೆಸ್ಟರ್ನೈಜೇಷನಲ್ಲಿ ಅದನ್ನು ಸೂಪರ್ಸ್ಟಿಷಿಯಸ್ ಅಂತಾಗಿ ಬಿಟ್ಬಿಡ್ತಾರೆ. ಭಾಳ ಸಿಂಪಲ್ ಅಪ್ಪ. ನಾನು ದುಬೈಯಲ್ಲಿ ನನಗೊಬ್ಬ ರಿಲೇಟಿವ್ ಇರ್ತಾನೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ದುಬೈಯಲ್ಲೋ, ಕತಾರಲ್ಲೋ, ಅಮೇರಿಕಾ, ನ್ಯೂಯಾರ್ಕಲ್ಲೋ, ಆಸ್ಟ್ರೇಲಿಯಾದಲ್ಲೋ ನನ್ನ ಯಾರೋ ಒಬ್ಬ ಕಸಿನ್ನ ಕಳಿಸ್ಕೊಡ್ತೀನಿ. ಅವನಲ್ಲಿ ಹೋಗಿ ಸೇರ್ತಾನೆ. ನಾನು ಆವಾಗ ಅವನಿಗೆ ದುಡ್ಡು ಹಾಕ್ಕೊಡ್ತೀನಿ, ಅವ್ನಿಗೆ ದುಡ್ಡು ಕಳಿಸ್ತಾ ಇರ್ತೀನಿ. ಸೊ ಅವ್ನು ದುಡ್ಡು ಕಲೆಕ್ಟ್ ಮಾಡ್ಕೊಂಡಿರ್ತಾನೆ, ಅವನೇನೋ ಮಾಡ್ತಾನೆ. ನಾನು ಆ ದೇಶಕ್ಕೆ ಹೋದಾಗ ವಿಲ್ ಯು ನಾಟ್ ರಿಸೀವ್ ಮೀ, ವಿಲ್ ಯು ನಾಟ್ ಹೆಲ್ಪ್ ಮೀ, ವಿಲ್ ಯು ನಾಟ್ ಅಲೋ ಮೀ ಟು ಸೆಟ್ಲ್ ಇನ್ ದ ವರ್ಲ್ಡ್? ಸೊ ಸೇಮ್ ಲಾಜಿಕ್ ವರ್ಕ್ಸ್ ಹಿಯರ್. ನಾನು ಯಾವಾಗ ಪಿಂಡ ಪ್ರದಾನ ಮಾಡ್ತೇನೋ ಈ ಶರೀರವನ್ನು ಬಿಟ್ಟ ಮೇಲೆ ಆ ಪಿತೃಗಳು ಬಂದು ನಮ್ಮನ್ನು ಕಾಪಾಡ್ತಾರೆ. ಯಾಕಂದರೆ ದ ಲಾ ಆಫ್ ನೇಚರ್ ಹಾಗೆ ಕೆಲಸ ಮಾಡುತ್ತೆ ಅಂತ. ಸೊ ಭಾಳ ಜನ ಹೇಳ್ತಾರೆ ಅವ್ರು ಹುಟ್ಟು ಬಿಟ್ಟಿದ್ರೆ ಇರಲಿ ಬಿಡಿ, ಹುಟ್ಟಿದ್ರು ಕೂಡ ಅವರಿಗೆ ಪುಣ್ಯ ರೂಪದಲ್ಲಿ ಹೋಗ್ತಾ ಇರುತ್ತೆ. ಆ ಪುಣ್ಯ ನಿಮ್ಮನ್ನು ಕಾಪಾಡಿಕೊಂಡು ಪಿತೃಗಳು ಬರ್ತಾರೆ ಅಂತ. ಸೊ ನಿಮ್ಮ ತೀರಿ ಹೋದ ತಂದೆ ತಾಯಿಗಳೂ ಬರ್ಬೋದು, ಅಜ್ಜ ಅಜ್ಜಿದ್ರು ಬರ್ಬೋದು. ಅವ್ರು ಯಾವ ರೂಪದಲ್ಲಿ ಬರ್ತಾರೆ? ಪಿತೃಗಳ ರೂಪದಲ್ಲಿ ಬರ್ತಾರೆ. ಅವರು ಹುಟ್ಟಿದರೆ ಪಿತೃ ಲೋಕದಲ್ಲಿರುವ ಪಿತೃದೇವತೆಗಳು ಬಂದು ನಿಮ್ಮ ಒಂದು ಪುಣ್ಯವನ್ನು ತೆಗೆದುಕೊಂಡು ನಿಮ್ಮ ಆಫರಿಂಗ್ ತರ್ಪಣ ಅಂತ. ಈ ತರ್ಪಣ ಅನ್ನೋ ಶಬ್ದ ಎಲ್ಲಿಂದ ಬಂತು? ತೃಪ್ ಅನ್ನೋ ಶಬ್ದದ ಮೂಲದಿಂದ ಬಂತು. ತೃಪ್ತ್ ಅನ್ನೋ ಶಬ್ದದ ಎಲ್ಲಿಂದ ಬಂತಪ್ಪ? ತೃಪ್ತಿ ಅಂತ ಬಂತು. ನಾನು ತೃಪ್ತಿಯನ್ನು ಪಡಿಸ್ತೇನೆ. ಯಾಕೆ ನಾನು ನೀರನ್ನೇ ಹಾಕ್ತೇನೆ ಉದಕದಿಂದ? ಯಾಕೆ ನಾನು ತರ್ಪಣವನ್ನು ಮಾಡ್ತೇನೆ? ತರ್ಪಣ ಅಂದರೆ ಆಫರಿಂಗ್. ತೃಪ್ತಿ ಪಡಿಸ್ತೇನೆ ಅನ್ನುವಂಥದ್ದು. ಈ ತೃಪ್ತಿ ಪಡಿಸುವಂಥದ್ದು ನೀರನ್ನೇ ಯಾಕೆ ಬಳಸ್ತೀವಿ ಅಂದರೆ ಅದು ಎಥೆರಿಕ್ ಪ್ಲೇನ್ ಅನ್ನುವಂಥದ್ದು ಒಂದು ಪ್ಲೇನ್ ಇರುತ್ತೆ. ಆ ಪ್ಲೇನಲ್ಲಿ ದಾಟ್ಕೊಂಡು ಹೋಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ವಾಟರ್ನ ಯೂಸ್ ಮಾಡ್ತೇನೆ. ಸೊ ವಾಟರ್ ಕೂಡ ಅಷ್ಟೇ ಶ್ರೇಷ್ಠವಾದಂಥದ್ದು ಪ್ರೊಸೆಸ್. ಇಲ್ಲಿ ದೀಪವನ್ನು ಬೆಳಗ್ತೇನೆ, ಪಿಂಡವನ್ನು ಯೂಸ್ ಮಾಡ್ತೇನೆ. ಈ ಮೂರು ಕೂಡ ಅದನ್ನು ಬಳಕೆ ಮಾಡಿ ಇದು ಒಂದು ಆಲ್ಕೆಮಿಕಲ್ ಪ್ರೋಸೆಸ್. ಇದನ್ನು ಹಿಂದಿನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಇವತ್ತು ಮಾಡಿದರೆ ಇದು ಫೇಲ್ಡ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ಎಷ್ಟು ದಿವಸದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸನಾತನ ಕಾಲದಿಂದ ಮಾಡ್ಕೊಂಡು ಬರ್ತಾರೆ. ಅಂದರೆ ಇದರಲ್ಲಿ ಏನೋ ಒಂದು ವಿಶೇಷ ಇದೆ, ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು ವಿಷಯ. ಈಗ ಇನ್ನೊಂದು ವಿಷಯ ಬರ್ತದೆ, ಸ್ವಾಮಿ ನಮ್ಮ ಅಜ್ಜನಿಗೆ ನಾನು ಪಿಂಡ ಕೊಡ್ತೇನೆ ಅಥವಾ ನಮ್ಮ ದೊಡ್ಡಪ್ಪನಿಗೆ ಪಿಂಡ ಕೊಡ್ತೇನೆ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ, ನನ್ನ ಜೀವನದಲ್ಲಿ ಅವ್ರನ್ನ ಭೇಟಿನೇ ಮಾಡಿಲ್ಲ, ನಾನು ಯಾಕೆ ಕೊಡಬೇಕು ಅಂತ. ನಾನು ಯಾಕೆ ಕೊಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಬರ್ತದೆ. ಏನು? ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡ್ತಾನೆ. ಅಶ್ವಮೇಧ ಯಾಗ ಮಾಡೋಕ್ಕಿಂತ ಮುಂಚೆ ಏನಾಗಿರುತ್ತೆ, ಸೀತೆ ಅಂತರೂ ಬಿಟ್ಟು ಹೋಗಿಬಿಟ್ಟಿರ್ತಾಳೆ. ಅಲ್ಲಿ ಕುಶರು ಹುಟ್ಟಿರ್ತಾರೆ ವಸಿಷ್ಠರ ಗುರುಕುಲದಲ್ಲಿ. ಸೀತೆ ಅಂತರೂ ರಾಮನ ಜೊತೆಗಿರೋದಿಲ್ಲ. ಈಗ ರಾಮ ಅಶ್ವಮೇಧ ಯಾಗ ಮಾಡಬೇಕು, ಸಪತ್ನಿ ಸಹಿತ ಮಾಡಬೇಕು. ಪತ್ನಿ ಇಲ್ಲ, ಏನು ಮಾಡಬೇಕು? ಋಷಿಗಳು ಮಾರ್ಗದರ್ಶನ ಮಾಡ್ತಾರೆ. ಒಂದು ಬಂಗಾರದ ಪುತ್ಥಳಿಯನ್ನು ರಾಮನ ಪಕ್ಕ ನಿಲ್ಲಿಸಿ ಅಶ್ವಮೇಧ ಯಾಗ ಮಾಡ್ತಾರೆ. ರಾಮ ಏನು ಮಾಡ್ತಾನೆ? ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಂತಹ ಹೆಂಡತಿಯ ಭಾವ ಅವನಲ್ಲಿ ಒಡಮೂಡುತ್ತೆ. ಅವಳಿದ್ದಾಳೆ ಅನ್ನುವ ಭಾವದ ಮೂಲಕ ರಾಮ ಅಶ್ವಮೇಧ ಯಾಗ ಮಾಡ್ತಾನೆ. ಹಾಗೆ ನಮ್ಮ ಪಿತೃಗಳು ಇದ್ದಾರೆ ಅನ್ನೋ ಭಾವ ಬಂದಾಗ ನಮ್ಮಲ್ಲಿ ಒಂದು ಎನರ್ಜಿ ಸಂಚಲನ ಆಗತ್ತೆ. ಇದ್ದಾರೆ ಅನ್ನುವಂಥ ಫೀಲಿಂಗಲ್ಲಿನೇ ಅದನ್ನು ಅಸ್ಥಿ ಅಂತ ಹೇಳ್ತೀವಿ. ದೇವರು ಇದ್ದಾನೆ ಅನ್ನುವಂತಹ ಆತ್ಮ ಮನೋಬಲ ಎಷ್ಟು ಚೆನ್ನಾಗಿ ಬರುತ್ತೆ, ಆ ಉದ್ದೇಶದಿಂದ ಮಾಡ್ತಾ ಹೋಗುವಂಥದ್ದು. ನಾನು ಒಂದು ಫ್ಯಾಮಿಲಿ ನೋಡಿದ್ದೇನೆ. ನಾವು ಅವ್ರ ಮನೆಯಲ್ಲಿ ಬೆಳೆದಿದ್ದೇವೆ. ಆ ಮನೆಯಲ್ಲಿ, ನಮ್ಮ ಅಕ್ಕ ಭಾವನ ಮನೆಯಲ್ಲಿ
ಹಬ್ಬ ಹರಿದಿನಗಳನ್ನು ಮಾಡೇ ಮಾಡ್ತಾರೆ, ಹೌದು. ಬಟ್ ಶ್ರಾದ್ದ ಕರ್ಮಾದಿಗಳು ಇನ್ನೂ ವಿಶೇಷವಾದ ಶ್ರದ್ಧೆಯಿಂದ ಮಾಡ್ತಾರೆ. ಆ್ಯಂಡ್ ಐ ಹ್ಯಾವ್ ಪರ್ಸ್ನಲಿ ಸೀನ್, ಯಾಕಂದರೆ ನಾನು ಚಿಕ್ಕ ಹುಡುಗಯಿಂದ ಅವ್ರ ಮನೆಯಿಂದನೇ ಬೆಳೆದಿರೋದು. ಐ ಹ್ಯಾವ್ ಪರ್ಸ್ನಲಿ ಸೀನ್ ದ ಪ್ರೋಗ್ರೆಸ್ ಇನ್ ದೇರ್ ಫ್ಯಾಮಿಲಿ. ಸೊ ಅವರು ಹಿರಿಯರ ಆಶೀರ್ವಾದದ ಮೂಲಕ ಶ್ರಾದ್ದ ಕರ್ಮಾದಿಗಳನ್ನು ಯಾವ ಕಾರಣಕ್ಕೂ ಬಿಟ್ಟು ಬಿಡದೆ ಮಾಡ್ತಾ ಬಂದರು. ನನಗೆ ಅದು ಚೆಕ್ ಪಾಯಿಂಟು. ನಾವು ಬಂದಂಥ ಪದ್ಧತಿಯಲ್ಲಿ ನಾವು ಎಲ್ಲಿಂದ ಬಂದು ಅಲ್ಲಷ್ಟು ಶ್ರದ್ಧೆಯಿಂದ ಮಾಡ್ತಾ ಇರಲಿಲ್ಲ, ಅಥವಾ ಪದ್ಧತಿ ಸಮೇತ ಮಾಡ್ತಾ ಇರಲಿಲ್ಲ, ಅಥವಾ ಮಾಡ್ತಾನೇ ಇರಲಿಲ್ಲ. ನಾವು ಇವರ ಸಂಪರ್ಕಕ್ಕೆ ಬಂದು ಅವರ ಸಂಸ್ಕಾರದಿಂದ ನಾವು ಮಾಡೋದಕ್ಕೆ ಶುರು ಮಾಡಿದ್ವಿ. ನಾವು ಮಾಡ್ತಾ ವಿ ಆರ್ ಆಲ್ಸೋ ಸೀಯಿಂಗ್ ದಿ ಪ್ರೋಗ್ರೆಸ್ ಇನ್ ಅವರ್ ಲೈಫ್. ಸೊ ನೀವು ಶ್ರದ್ಧೆಯಿಂದ ಮಾಡಲ್ಪಟ್ಟಲ್ಲಿ, ಅಥವಾ ಲಾ ಆಫ್ ಕರ್ಮನೇ ಅಪ್ಲೈ ಮಾಡಿ, ನೀವು ಅವರಿಗೆ ಕೊಟ್ಟಾಗ ನಿಮ್ಮ ಅವಶ್ಯಕತೆ ಇದ್ದಾಗ ಅವರು ಪುಣ್ಯದ ರೂಪದಲ್ಲಿ, ಆಶೀರ್ವಾದ ರೂಪದಲ್ಲಿ ಬರುತ್ತೆ. ಸೊ ಯಾವ ಪಿತೃದೋಷ ಅಂತ ಇರುತ್ತೆ ಅದೆಲ್ಲ ಹೋಗುತ್ತೆ. ಮನೆಯಲ್ಲಿರೋ ಸಮಸ್ಯೆಗಳು ಅವರ ಆಶೀರ್ವಾದದಿಂದ ಬಗೆಹರಿಯುತ್ತೆ. ಮಾಡಬೇಕು, ಮಾಡಿ ನೋಡಬೇಕು. ಯಾರ ಬಲವಂತಕ್ಕೂ ಅಲ್ಲ, ನನ್ನ ಇಷ್ಟಪಟ್ಟು ಮಾಡುವಂಥದ್ದು. ನೋಡಿ, ಭಕ್ತಿ ಸ್ಫೂರ್ಣ ಆದಾಗ ನಾನೇ ಮಣ್ಣು ತಗೊಳ್ತೀನಿ, ನಾನೇ ಗಣೇಶ ಮಾಡ್ತೀನಿ, ನಾನೇ ಇನ್ವೋಕ್ ಮಾಡ್ತೀನಿ, ನನ್ನ ಭಾಷೆಯಲ್ಲೇ ಮಾತಾಡ್ತೀನಿ, ನನ್ನ ಭಾಷೆಯಲ್ಲೇ ಪೂಜೆ ಮಾಡ್ತೀನಿ ಅಂತ. ಸೊ ಈಗ ಕೆಲವೊಬ್ರು ಹೇಳ್ತಾರಪ್ಪ, ನಮ್ಗೆ ಅನುಕೂಲ ಇಲ್ಲ ಶ್ರಾದ್ದ ಕರ್ಮಗಳನ್ನು ಮಾಡಿಸೋದು, ಏನು ಮಾಡಬೇಕು ಅಂತ. ಒಂದು ಶ್ರಾದ್ದ ಪುರಾಣ ಅಂತ ಒಂದು ವಿಷಯ ಇದೆ, ಅಥವಾ ಶ್ರಾದ್ದ ವಿವೇಕ ಅಂತ ಒಂದು ಪುಸ್ತಕ ಇದೆ. ಅದರ ಪ್ರಕಾರ ಶ್ರಾದ್ದ ವಿಧಿಗಳಂತ ಮಾಡಿದ್ದಾರೆ. ನೀವು ಶ್ರಾದ್ದ ಯಥಾವತ್ತು ಪುರೋಹಿತರನ್ನು ಕರೆಸಿ ಪಿಂಡವನ್ನೇ ಮಾಡಬೇಕು ಅಂತೇನಿಲ್ಲ. ನದಿ ಹತ್ರ ಕೂತ್ಕೊಂಡು ನೀವು ನೀರನ್ನು ಕೂಡ ತರ್ಪಣ ರೂಪದಲ್ಲಿ ಕೊಡ್ಬೋದು. ಇಲ್ಲ, ನೀವು ಸಮುದ್ರಕ್ಕೆ ಹೋಗಿ ಸಮುದ್ರ ದಡದಲ್ಲಿ ಕೂತ್ಕೊಂಡು ಅವರನ್ನು ಜ್ಞಾಪಿಸ್ಕೊಂಡು ಆ ರೋದನ ಏನು ಮಾಡ್ತೀರಿ, ಅವ್ರನ್ನ ಮಿಸ್ಸಿಂಗ್ ಏನು ಮಾಡ್ಕೋತೀರಿ, ಅದು ಕೂಡ ಶ್ರಾದ್ದದ ಫಲವನ್ನೇ ಕೊಡುತ್ತೆ. ಅಥವಾ ಆ ದಿವಸ ಉಪವಾಸನ ಮಾಡಿ ಅವರಿಗೋಸ್ಕರ ಶ್ರದ್ಧಾಭಕ್ತಿಯಿಂದ ನೀವು ಮೌನ ಮತ್ತು ಉಪವಾಸ ಮಾಡಿದಾಗಲೂ ಕೂಡ ಅವರಿಗೆ ತಲುಪುತ್ತೆ ಅಂತ. ಮತ್ತು ಇದನ್ನು ಯಾರು ಮಾಡಬೇಕು? ಕೆಲವು ವರ್ಗದವರಿಗೆ ಮಾತ್ರನ? ಇಲ್ಲ ಸರ್. ಯಾರು ಭೂಮಿ ಮೇಲೆ ಮನುಷ್ಯರೋ ಮತ್ತು ಯಾರು ಉಸಿರಾಡ್ತಾ ಇದ್ದಾರೋ ಈ ಸಂಸ್ಕಾರಗಳು ಮನುಷ್ಯನಿಗೆ ಸಿಸ್ಟಮ್ ಮಾಡಿರುವಂಥದ್ದೇ ಹೊರತು ಒಂದು ಜಾತಿಗೆ ಸೀಮಿತವಾಗಿ ಮಾಡಿದ್ದಲ್ಲ. ಇದು ಜಾತಿ ಅಲ್ಲ, ಇದು ರಿಚುವಲ್ ಅಲ್ಲ, ಇದು ಧಾರ್ಮಿಕ ಆಚರಣೆ ಅಲ್ಲ, ಇದು ನಂಬಿಕೆ ಆಚರಣೆ ಅಲ್ಲ. ಇದು ಮನುಷ್ಯ ಹೇಗೆ ಉಸಿರಾಡ್ತಾ ಇದ್ದಾನೋ ಉಸಿರನ್ನು ಯಾವ ರೀತಿ ಆಡಬೇಕು, ಈ ಶರೀರವನ್ನು ಎಷ್ಟು ಚೆನ್ನಾಗಿ ಇಟ್ಕೋಬೇಕನ್ನೋದು ಹೇಗೆ ಅದು ನೈಸರ್ಗಿಕವೋ, ಈ ಸಂಸ್ಕಾರಗಳೆಲ್ಲವೂ ಕೂಡ ನೈಸರ್ಗಿಕವಾದಂತಹ ಒಂದು ಪ್ರೋಸೆಸ್. ಎವಾಲ್ಡ್ ಹ್ಯೂಮನ್ ಬೀಯಿಂಗ್ಸು, ಋಷಿಗಳು ಇದನ್ನು ಕಂಡುಕೊಂಡು ಈ ಟೆಕ್ನಾಲಜಿನ ರೆಡಿ ಮಾಡಿಕೊಟ್ರು. ಒಂದು ಸೈಕಾಲಜಿಕಲ್ ರಿಲೀಫ್, ಸೈಕಾಲಜಿಕಲ್ ರೆಮಿಡಿ. ನಮಗೆ ಫಿಸಿಕಲ್ ವೂಂಡ್ಗಿಂತ ಮೆಂಟಲ್ ಎಜುಟೇಷನ್ನೇ ತುಂಬ ಜಾಸ್ತಿ ಇದೆ. ಅಂದರೆ ಈ ಸೈಕೋಸೋಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ. ಈ ಸೈಕೋಸೋಮ್ಯಾಟಿಕ್ ಡಿಸೀಸಸ್ ಹೋಗೋದಕ್ಕೋಸ್ಕರನೂ ಸೈಕಾಲಜಿಕಲ್ ಪಾಯಿಂಟ್ ಆಫ್ ವ್ಯೂಯಿಂದ ತೊಗೊಂಡ್ರೂ ನೀವು ಮಾಡುವಂಥ ಕ್ರಿಯೆ ಬೆನಿಫಿಟ್ ಆಗಿರುತ್ತೆ. ಅಥವಾ ಮೆಟಾಫಿಸಿಕಲ್ ಅಥವಾ ನೀವು ಮಿಸ್ಟಿಸಿಸಮ್ ಅಂತ ತಗೊಂಡು ಅತೀಂದ್ರಿಯ ಪ್ರೋಸೆಸ್ ಅಂತ ಮಾಡಿದ್ರೂ ಕೂಡ ಅದು ಅದರದೇ ಆದ ಬೆನಿಫಿಟ್ ಸಿಗುತ್ತೆ. ಯಾರಿಗೆ ಗೊತ್ತಾಗುತ್ತೆ? ಮಾಡೋರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಪಿತೃಲೋಕದಲ್ಲಿ ಭೂಲೋಕ ಪಿತೃಲೋಕ ಒಂದು ಆಗ್ತಿದ್ದಂಗೆ ನಮ್ಮ ಕನಸಿನಲ್ಲಿ ತೀರಿ ಹೋದಂತಹ ತಂದೆ ತಾಯಿ, ಅಜ್ಜ ಅಜ್ಜಿ ಅವರೆಲ್ಲ ಬರೋದಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ಆ್ಯನ್ ಇಂಡಿಕೇಶನ್. ಮತ್ತು ಈ ಪಿತೃಗಳು ನಮ್ಮ ಜೀವನವನ್ನು ಯಥಾವೆಚ್ಚವಾಗಿ ಬೆತ್ತಲೆಯಾಗಿ ನೋಡ್ತಾ ಇರ್ತಾರೆ. ಅವ್ರಿಗೆ ಯಾವುದೂ ಮುಚ್ಚಿರೋದಿಲ್ಲ. ಅವರು ಕೂಡ ನಮಗೆ ಹಿಂಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಬೇಡ, ಇದನ್ನು ಮಾಡಬೇಡ, ಇಲ್ಲಿ ಹೋಗು, ಇಲ್ಲಿ ಒಳ್ಳೆಯದಾಗತ್ತೆ ಅಂತ. ನಾವು ಆ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡೇ ಇಲ್ಲ. ಸತ್ತವ್ರ ಜೊತೆ ಹೋಗಲಿ, ಬದುಕಿರೋರ ಜೊತೆನೇ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿಲ್ಲ, ಇನ್ನು ಸತ್ತವ್ರ ಜೊತೆ ಹೇಗೆ ಮಾಡೋದು? ಬಟ್ ಯಾರೆಲ್ಲ ಮಾಡಿಕೊಂಡ್ರು, ನಾನು ಭಾಳಷ್ಟು ಜನನ ಭೇಟಿ ಮಾಡಿದ್ದೀನಿ. ಅವ್ರು ಹೇಳೋರು, ನನ್ನ ಅಜ್ಜಿ ಬಂದು ಹೇಳಿದ್ಲು, ನಾಳೆ ನೀನು ಗಾಡಿ ತೊಗೊಂಡು ಹೋಗಬೇಡ, ಆಕ್ಸಿಡೆಂಟ್ ಆಗುತ್ತೆ ಅಂತ. ನಾನು ಕನಸಂತ ಬಿಟ್ಟೆ, ಹಂಗಾಯಿತು. ನನ್ನ ತಂದೆ ಬಂದು ಹೇಳಿದ್ರು, ಕನಸಿನಲ್ಲಿ ಬಂದು ಏನೋ ವಿಷಯ ಹೇಳಿದ್ರು, ನಂಗೆ ಅರ್ಥ ಆಗಲಿಲ್ಲ, ಆಮೇಲೆ ಗೊತ್ತಾಯಿತು ನನಗೆ ಅದು ಒಳ್ಳೆಯದಾಯಿತು ಅಂತ. ಸೊ ಹೀಗೆ ಭಾಳಷ್ಟು ಎಕ್ಸಾಂಪಲ್ಸ್ ನಾವು ನೋಡಿದ್ದೇವೆ. ಸೊ ಇದನ್ನು ನೀವು ಫೇಸ್ಬುಕ್ಕಲ್ಲಿ ಬರುವಂತಹ ಯಾವುದೋ ಕಾಲ್ಪನಿಕ ಚಿತ್ರವನ್ನು ನಂಬುತ್ತೀರಿ. ಇದು ನೈಜವಾಗಿ ನಡೆಯುವಂಥ ಅದ್ಭುತವಾದ ಅತಿಮಾನುಷ ಅತೀಂದ್ರಿಯ ಜೀವನ. ಅವರ ಜೊತೆ ಸಂಪರ್ಕ ಮಾಡೋದ್ರಿಂದ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಏನು ಬರುತ್ತೆ ಅಂದರೆ, ಸಾಯೋದು ಇಟ್ಸ್ ನಾಟ್ ಎಂಡ್ ಆಫ್ ಲೈಫ್ ಅಂತ. ಸಾವು ಅನ್ನೋದು ಒಂದು ಟ್ರಾನ್ಸಿಷನ್ ಅನ್ನುವಂಥದ್ದು ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ ಯಾವಾಗ ನೀವು ನಿಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ತೀರಿ ಹೋದವರ ಜೊತೆ ಮಾತಾಡ್ತೀರಿ ಅಂತ. ಇನ್ನೇನು ಮಾಡ್ತಾರೆ, ಕೆಲವೊಬ್ಬರು ತೀರಿ ಹೋಗಿರ್ತಾರೆ, ಅವರು ಸಂಸ್ಕಾರಗಳು ಅವ್ರಿಗೆ ಸಿಕ್ಕಿರೋದಿಲ್ಲ.
ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ನಿದ್ಗಣ್ಣಲ್ಲಿ ಇರ್ತೀರಿ, ನೀವು ತುಂಬ ದಾರಿದ್ರ್ಯ ಅವಸ್ಥೆಯಲ್ಲಿ ಇರ್ತೀರಿ, ಬೌದ್ಧಿಕ ದಾರಿದ್ರ್ಯತನ ಇರುತ್ತೆ, ಸೂಕ್ಷ್ಮತೆ ನಿಮ್ಮಲ್ಲಿ ಇರೋದಿಲ್ಲ, ತುಂಬ ಗ್ರಾಸ್ ಆಗಿ ಬದುಕ್ತಾ ಇರ್ತೀರಿ ನೀವು. ಸೊ ಸ್ಥೂಲವಾಗಿ ಬದುಕ್ತಾ ಇರ್ತೀರಿ. ಆವಾಗ ಏನು ಮಾಡ್ತಾರೆ, ಮನೆಯಲ್ಲಿ ಒಂದು ಸಮಸ್ಯೆಗಳು ಉಂಟಾಗುತ್ತೆ. ಯಾಕೆ ಸಮಸ್ಯೆಗಳನ್ನು ಮಾಡಬೇಕು ಅಂತ ಮಾಡೋದಿಲ್ಲ, ಆ ಸಮಸ್ಯೆಯಿಂದ ನೀವು ಪರಿಹಾರವನ್ನು ಕೇಳಕ್ಕೆ ಹೋಗಿ ಆ ಪರಿಹಾರ ರೂಪವಾಗಿ ಅವರಿಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಕೆಲ ಮನೆಗಳಲ್ಲಿ ಕೆಲ ಘಟನೆಗಳನ್ನು ನಾವು ಗಮನಿಸಿದ್ದೀವಿ. ಯಾವಾಗ ಈ ಶ್ರಾದ್ದ ಕ್ರಿಯೆಗಳನ್ನು, ಕೆಲ ವಿಶೇಷವಾದ ಕ್ರಿಯೆಗಳನ್ನು ಮಾಡಿದಾಗ ಅವರು ಲಿಬರೇಟ್ ಆಗ್ತಾರೆ, ಸ್ವತಂತ್ರ ಆಗ್ತಾರೆ. ಅವರು ಸುಮ್ಮನೆ ಹೋಗೋದಿಲ್ಲ, ಹೋಗಬೇಕಾದಾಗ ನಿಮ್ಮನ್ನು ಹರಿಸಿ ಬ್ಲೆಸ್ ಮಾಡಿ ಹೋಗ್ತಾರೆ. ಅದರಿಂದ ನಿಮ್ಮಲ್ಲಿ ಅಬಂಡೆನ್ಸು ಬರುತ್ತೆ ಅಂತ. ಸೊ ಈ ಪಕ್ಷ ಮಾಸದಲ್ಲಿ 15 ರೀತಿ ಪ್ರತಿ ದಿವಸನೂ ಒಂದೊಂದು ಶ್ರಾದ್ದಕ್ಕೆ ನಿಯಮ ಒಳಪಡಿಸಿದ್ದಾರೆ. ಒಂದೊಂದು ವಿಷಯಕ್ಕೆ ಶ್ರಾದ್ದವನ್ನು ಮಾಡಬೇಕು ಅಂದರೆ ನಿಮಗೆ ಸಂಬಂಧಪಟ್ಟಿರುವ ಶ್ರಾದ್ದವನ್ನು ಮಾಡಬೇಕು ಅಂತ. ಮೊದಲನೇದು ಪ್ರತಿಪದ ಶ್ರಾದ್ದ ಅಂತ. ಪ್ರತಿಪದ ಶ್ರಾದ್ದದಲ್ಲಿ ಏನಾಗುತ್ತೆ, ಯಾರು ಆಕ್ಸಿಡೆಂಟಲ್ಲಿ ಸತ್ತು ಹೋದರು, ಯಾರು ತುಂಬ ಒಂದು ಬದುಕಿತ್ತು ಆದರೆ ಆ ಬದುಕನ್ನು ಪೂರ್ಣಗೊಳಿಸಲಿಲ್ಲ, ಅಮಾನುಷವಾಗಿ ಸತ್ತು ಹೋದರು, ಅತ್ಯಾಚಾರಕ್ಕೊಳಗಾಗಿ ಸತ್ತು ಹೋದರು, ಕೊಲೆಯಾದರು, ಆತ್ಮಹತ್ಯೆ ಮಾಡಿಕೊಂಡ್ರು, ಆಕ್ಸಿಡೆಂಟಾಗಿ ಸತ್ತರು, ಇವರಿಗೆ ಆ ಪ್ರತಿಪದದ ಅಂದರೆ ಮೊದಲನೇ ದಿವಸ, ಪಿತೃಪಕ್ಷದ ಮೊದಲನೇ ದಿವಸ ಅವರಿಗೆ ಶ್ರಾದ್ದವನ್ನು ಮಾಡುವಂಥದ್ದು ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಎರಡನೇದ್ದು ವಿಧವಾ ಶ್ರಾದ್ದ ಅಂತ. ದ್ವಿತೀಯದಲ್ಲಿ ಬರುವಂಥದ್ದು ವಿಧವಾ ಶ್ರಾದ್ದ. ಯಾರು ವಿಧವೆಯರು ಆಗಿ ತೀರಿ ಹೋಗಿರ್ತಾರೋ ಆ ವಿಧವೆಯರಿಗೆ ಮಾಡುವಂಥ ಶ್ರಾದ್ದವನ್ನು ವಿಧವಾ ಶ್ರಾದ್ದ ಅಂತ ಹೇಳಿದರು. ಇನ್ನು ಮೂರನೇದು ತೃತೀಯ ಅಂತ. ತೃತೀಯದಲ್ಲಿ ತೀರ್ಥರೂಪ ಶ್ರಾದ್ದ ಅಂತ. ತೀರ್ಥರೂಪ ಶ್ರಾದ್ದ ಯಾರಿಗಪ್ಪ ಅಂತಂದರೆ, ನನ್ನ ವಂಶದಲ್ಲಿ, ನನ್ನ ಸಂಬಂಧಿಕರಲ್ಲಿ ಅಥವಾ ನನ್ನ ಬಳಗದಲ್ಲಿ, ನನ್ನ ವಂಶದಲ್ಲಿ ಯಾರಾದರೂ ಸನ್ಯಾಸಿಗಳಾಗಿದ್ದಲ್ಲಿ, ಸನ್ಯಾಸಿಗಳಾಗಿ ತೀರಿದ್ದಲ್ಲಿ ಅವರಿಗೆ ನಾವು ಮಾಡುವಂಥ ಶ್ರಾದ್ದವನ್ನು ತೀರ್ಥರೂಪ ಶ್ರಾದ್ದ ಅಂತ ಹೇಳ್ತೀವಿ. ಚತುರ್ಥದಲ್ಲಿ ಪುತ್ರ ಶ್ರಾದ್ದ ಅಂತ ಹೇಳ್ತೀವಿ. ಯಾರು ಪುತ್ರರನ್ನು ಕಳ್ಕೊಂಡಿರ್ತಾರೆ, ತಂದೆ ತಾಯಿ ಇರ್ತಾರೆ, ಅವರ ಸಮ್ಮುಖದಲ್ಲೇ ಮಕ್ಕಳು ತೀರಿ ಹೋಗಿರ್ತಾರೆ, ಆ ತೀರಿ ಹೋದಂಥ ಮಕ್ಕಳಿಗೆ ಮಾಡುವಂಥ ಶ್ರಾದ್ದನ ಪುತ್ರ ಶ್ರಾದ್ದ ಅಂತ ಹೇಳ್ತಾರೆ. ಪಂಚಮಿಯಲ್ಲಿ ಮಾಡುವಂಥ ಶ್ರಾದ್ದ ಮಾತೃ ಶ್ರಾದ್ದ ಅಂತ. ಯಾರ್ಯಾರು ತಾಯಿಯನ್ನು ಕಳ್ಕೊಂಡಿದ್ದಾರೋ ಅವ್ರ ತಾಯಿಗೆ ಮಾಡುವಂಥ ಶ್ರಾದ್ದವನ್ನು ಮಾತೃ ಶ್ರಾದ್ದ ಅಂತ ಹೇಳಿದರು. ಇನ್ನು ಅಷ್ಟಮಿದಲ್ಲಿ, ಪಂಚಮಿ ಆಯಿತು, ಷಷ್ಠಿಯಲ್ಲಿ ಬಾಲಶ್ರಾದ್ದ ಅಂತ. ಈ ಬಾಲಶ್ರಾದ್ದದಲ್ಲಿ ಮಕ್ಕಳಾಗಿರ್ತಾರೆ, ಅಭಾಷಣ ಆಗಿರುತ್ತೆ, ಅಥವಾ ಒಂದು ಮೂರು ದಿವಸದ ಚೊಚ್ಚಲು ಮಗು ಇರುತ್ತೆ, 3 ದಿವಸದ ಮಗು ಇರುತ್ತೆ, ಅಥವಾ 1 ವರ್ಷ ಇರುತ್ತೆ, ಅಥವಾ ತುಂಬ ಬಾಲ್ಯದಲ್ಲಿ ಆ ಮಗು ತೀರಿ ಹೋಗಿರುತ್ತೆ. ಅಂಥ ಮಕ್ಕಳಿಗೆ ಮಾಡುವಂಥ ಪಿಂಡ ಶ್ರಾದ್ದವು ನಾವು ಷಷ್ಠಿಯಲ್ಲಿ 6ನೇ ದಿವಸ ಮಾಡುವಂಥ ಬಾಲಶ್ರಾದ್ದ. ಇನ್ನು ಸಪ್ತಮಿಯಲ್ಲಿ ನಾರಿ ಶ್ರಾದ್ದ ಅಂತ ಬರ್ತದೆ. ಸಪ್ತಮಿ ಅಂದರೆ ಈ ಪಿತೃಪಕ್ಷದಲ್ಲಿ 7ನೇ ದಿವಸ ಮಾಡುವಂಥ, ಸಪ್ತಮಿಯಲ್ಲಿ ಮಾಡುವಂಥದ್ದು ನಾರಿ ಶ್ರಾದ್ದ. ಈ ನಾರಿ ಶ್ರಾದ್ದ ಯಾರಪ್ಪ ಅಂತಂದರೆ, ಮದುವೆ ಆಗಿರುತ್ತೆ ಆದರೆ ಅವರಿಗೆ ಮಕ್ಕಳಾಗಿರೋದಿಲ್ಲ ಅಂತ. ಸೊ ಅವ್ರಿಗೆ ಮಕ್ಕಳೇ ಆಗದೆ ತೀರಿ ಹೋಗಿರ್ತಾರೆ ಅಂಥವರಿಗೆ ನಾರಿ ಶ್ರಾದ್ದ ಅಂತ ಮಾಡೋದು. ಅಷ್ಟಮಿಯಲ್ಲಿ ಮಾಡುವಂಥದ್ದು ಕನ್ಯಾ ಶ್ರಾದ್ದ ಅಂತ. ಈ ಕನ್ಯಾ ಶ್ರಾದ್ದ ಯಾರು ಮಾಡ್ತೇವೆ, ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಮದುವೆ ಆಗದೆ ತೀರಿ ಹೋಗಿರ್ತಾರೆ, ಮದುವೆ ಟೈಮ್ ಬರೋಕ್ಕಿಂತ ಮುಂಚೆನೇ, ಆ ವಯಸ್ಸು ಬರೋಕ್ಕಿಂತ ಮುಂಚೆನೇ ಮದುವೆ ಆಗದೆ ತೀರಿ ಹೋದಂಥ ಹೆಣ್ಣು ಮಕ್ಕಳಿಗೆ ಮಾಡುವಂಥದ್ದು ಕನ್ಯಾ ಶ್ರಾದ್ದ ಅಂತ. ನವಮಿ, ಈ ನವಮಿ ಅನ್ನುವಂಥದ್ದು ತುಂಬ ಒಂದು ಫೇಮಸ್. ಅದನ್ನು ವೈಧವಾ ನವಮಿ ಅಂತ ಹೇಳ್ತಾರೆ. ಈ ಪಕ್ಷ ಮಾಸದಲ್ಲಿ ಭಾಳ ವಿಶೇಷ. ಅದು ಏನು ವಿಶೇಷ ವೈಧವಾ ನವಮಿ ಅಂದರೆ, ವೈಧವಾ ಅಂತಂದರೆ ಆ ಸುಮಂಗಲಿಯಾಗಿ ಯಾರು ತೀರಿ ಹೋಗಿರ್ತಾರೆ, ಯಜಮಾನರು ಇರ್ತಾರೆ, ಗಂಡ ಇರ್ತಾರೆ, ಅದಕ್ಕೆ ಮುಂಚೆನೇ ಅವ್ರು ತೀರ್ಕೊಳ್ತಾರೆ, ಅವ್ರ ಪ್ರಕಾರ ಅದು ಪುಣ್ಯದ ಸಾವು ಅಂತ. ಅಂದರೆ ಸುಮಂಗಲಿಯಾಗಿಯೇ ಶರೀರವನ್ನು ಬಿಡೋದು ಭಾಳ ಪುಣ್ಯದ್ದು ಅಂತ ಹೇಳಿ. ಸೊ ವೈಧವಾ ನವಮಿ ಅನ್ನೋದು ಅವರಿಗೆ ಸುಮಂಗಲಿಯರಾಗಿ ತೀರ್ಕೊಂಡು ಹೋಗಿರ್ತಾರೆ ಅವರಿಗೆ ಮಾಡುವಂಥ ಶ್ರಾದ್ದ. ಇನ್ನು ನವಮಿಯಲ್ಲಿ ಮಾಡುವಂಥದ್ದು, ನವಮಿ ಆಯಿತು, ದಶಮಿಯಲ್ಲಿ ಮಾಡುವಂಥದ್ದು ಕರ್ಮವೀರ ಶ್ರಾದ್ದ ಅಂತ. ಕರ್ಮವೀರ ಶ್ರಾದ್ದ ಅಂದರೆ ನಮ್ಮ ರಾಷ್ಟ್ರಕ್ಕೋಸ್ಕರ ಯಾರು ಜೀವನವನ್ನು ತೆತ್ತಿರ್ತಾರೋ, ಸಾಮಾಜಿಕವಾಗಿ ಸಾಮಾಜಿಕ ಕ್ರಾಂತಿಯಲ್ಲಿದ್ದವರು, ಸಮಾಜ ಹೋರಾಟ ಮಾಡುವವರು, ಸೋಷಿಯಲ್ ರಿಫಾರ್ಮರ್ಸು, ಮತ್ತು ಸೈನಿಕರು, ನಮ್ಮ ದೇಶಕ್ಕಾಗಿ ಹೊಡೆದಾಡಿ ಪ್ರಾಣವನ್ನು ಬಿಟ್ಟರೋರು, ರಾಷ್ಟ್ರಕ್ಕಾಗಿ ಬಲಿದಾನ ಮಾಡಿರೋರು, ಇವರಿಗೆ ನಾವು ಮಾಡುವಂಥ ಶ್ರಾದ್ದವನ್ನು ಕರ್ಮವೀರ ಶ್ರಾದ್ದ ಅಂತ ಹೇಳಿ ನಾವು ದಶಮಿಯಲ್ಲಿ ಮಾಡ್ತೇವೆ. ಇನ್ನು ಏಕಾದಶದಲ್ಲಿ ಸಂತತಿ ಶ್ರಾದ್ದ ಅಂತ. ಯಾರಿಗೆ ಮಕ್ಕಳಾಗಿ, ಅಂದರೆ ಈಗ ಅವರಿಗೆ ಶ್ರಾದ್ದ ಮಾಡೋದಕ್ಕೆ ಮಕ್ಕಳು ಇರೋದಿಲ್ಲ,
ಸೊ ಅವಾಗೇನು ಮಾಡ್ತಾರೆ, ಅದು ಶ್ರಾದ್ದ ಮಾಡೋದಕ್ಕೆ ಗಂಡು ಮಕ್ಳು ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಅವರು ಸ್ವಯಂ ಶ್ರಾದ್ದವನ್ನು ಮಾಡ್ಕೊಳ್ತಾರೆ. ಅದು ಸಾಮಾನ್ಯವಾಗಿ ಗಯಾದಲ್ಲಿ ಹೋಗಿ ಮಾಡ್ಕೊಳ್ತಾರೆ. ಸೊ ಆ ಮಕ್ಕಳಿಲ್ಲದೆ ಇರೋರು ಮಾಡಿಕೊಳ್ಳುವಂಥ ಶ್ರಾದ್ದವನ್ನು ಸಂತತಿ ಶ್ರಾದ್ದ ಅಂತಂದ್ರಿ. ದ್ವಾದಶದಲ್ಲಿ ಯತಿ ಶ್ರಾದ್ದ ಅಂತ. ದ್ವಾದಶ ಟೈಮಲ್ಲಿ ಮಾಡುವಂಥ ಯತಿ ಶ್ರಾದ್ದ ಏನು ಅಂತಂದರೆ, ಈಗ ಮಠ ಮಂದಿರಗಳಲ್ಲಿ ಆಚಾರ್ಯರು ಬಂದು ಹೋಗಿರ್ತಾರೆ, ಸ್ವಾಮಿಗಳಾಗೋಗಿರ್ತಾರೆ, ಅವರು ಕಾಲಾನಂತರ ಅವರು ಶರೀರ ತ್ಯಾಗ ಮಾಡಿರ್ತಾರೆ, ಬೃಂದಾವನ ಸೇರಿರ್ತಾರೆ. ಸೊ ಅಂತಹ ನಮ್ಮ ಪೂರ್ವ ತೀರ್ಥ ರೂಪದಲ್ಲಿರುವಂಥವರು, ಮಠಮಾನ್ಯದಲ್ಲಿರುವಂಥವ್ರು, ಅವರು ಸ್ವಾಮಿಗಳಿಗೆ ಸನ್ಯಾಸಿಗಳಿಗೆ ಮಾಡುವಂಥ ಶ್ರಾದ್ದವನ್ನು ಯತಿ ಶ್ರಾದ್ದ ಅಂತ ಹೇಳ್ತಾರೆ. ಇನ್ನು ಘಾಟಿ ಶ್ರಾದ್ದ ಅಂತ ಬರ್ತದೆ. ಯಾವಾಗ ತ್ರಯೋದಶಿಯಲ್ಲಿ ಘಾಟಿ ಶ್ರಾದ್ದ ಬರ್ತದೆ. ಘಾಟಿ ಶ್ರಾದ್ದ ಅಂದ್ರೇನು, ಈ ಮಾನಸ ಸರೋವರ ಯಾತ್ರೆಗೆ ಹೋಗಿರ್ತಾರೆ, ಕೈಲಾಸ ಸರೋವರ ಯಾತ್ರೆಗೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ತೀರು ಹೋಗ್ಬಿಟ್ಟಿರ್ತಾರೆ, ಇಲ್ಲ ಎಲ್ಲೋ ಕಠ್ಮಂಡು ನೇಪಾಲ್ಗೆ ಅಲ್ಲಿ ಹೋಗಿರ್ತಾರೆ, ಅಥವಾ ಈ ಚಾರ್ಧಾಮ್ ಯಾತ್ರೆಗೆ ಹೋಗಿರ್ತಾರೆ, ಕಾಶಿಗೆ ಹೋಗಿರ್ತಾರೆ, ಅಲ್ಲಿ ಶರೀರವನ್ನು ನಮ್ಗೆ ಆ ಶರೀರ ಸಿಗೋದೇ ಇಲ್ಲ, ಅವರು ಸತ್ತೋಗ್ಬಿಟ್ಟಿರ್ತಾರೆ ಯಾವುದೋ ಒಂದು ಸ್ಥಳದಲ್ಲಿ. ಹಾಗೆ ಆ ಸ್ಥಳದಲ್ಲಿ ತೀರಿ ಹೋದಂತಂದರೆ ನನ್ನ ಮನೆಯಲ್ಲಿ ಅವ್ರದ್ದು ಸಾವಾಗಿರೋದಿಲ್ಲ, ಇನ್ನೆಲ್ಲೋ ಆಗಿರುತ್ತೆ. ಅಂತಹದಕ್ಕೆ ನಾವು ಘಾಟಿ ಶ್ರಾದ್ದವನ್ನು ಮಾಡ್ತೇವೆ. ಹಾಗೆ ಸ್ಥಳದಲ್ಲಿ ತೀರು ಹೋಗಿರ್ತಾರೋ ನಮ್ಮ ಹೆಣನೂ ನಮ್ಮ ಕೈಗೆ ಬಂದಿರೋದಿಲ್ಲ. ಸೊ ಅಂಥವರಿಗೆ ನಾವು ಮಾಡೋದು ಘಾಟಿ ಶ್ರಾದ್ದ ಅಂತ. ಇನ್ನೊಂದು ಫೇಮಸ್ಸು ಚತುರ್ದಶಿ ದಿವಸ ಮಾಡುವಂಥದ್ದು ಘಟಶ್ರಾದ್ದ ಅಂತ. ಘಟಶ್ರಾದ್ದ ಅಂತಂದರೆ ಮನೆ ಬಿಟ್ಟು ಹೋಗಿಬಿಟ್ಟಿರ್ತಾರೆ, ಅವರು ಬದುಕಿದಾರೋ ಇಲ್ಲೋ ಮನೆ ಬಿಟ್ಟು ಹೋಗಿ 10, 20, 30 ವರ್ಷ ಆಗಿಬಿಟ್ಟಿರುತ್ತೆ, ಅವ್ರು ಬದುಕಿದಾರೋ ಇಲ್ಲೋ ಗೊತ್ತಿಲ್ಲ. ಸೊ ಅವ್ರು ಮನೆ ಬಿಟ್ಟು ಹೋಗಿ ಕಳೆದೋಗ್ಬಿಟ್ಟಿರ್ತಾರೆ. ಕೆಲವೊಬ್ಬರು ಬಜಾರಿಗೆ ಹೋಗಿರ್ತಾರೆ, ಮನೆಗೆ ಬರೋದಿಲ್ಲ, ಕಳೆದು ಹೋಗ್ಬಿಟ್ಟಿರ್ತಾರೆ, ನಾಪತ್ತೆ ಆಗಿಬಿಟ್ಟಿರ್ತಾರೆ. ಸೊ ಅವರಿಗೆ ಮಾಡುವಂಥದ್ದು ಘಟಶ್ರಾದ್ದ ಅಂತ. ಕೊನೆಗೆ ನನಗೆ ಯಾವ ದಿವಸವೂ ಗೊತ್ತಿಲ್ಲಪ್ಪ ಅಂತ ಅನ್ನೋರಿಗೆ ಮಹಾಲಯ ಅಮಾವಾಸ್ಯೆಯಲ್ಲಿ ಬರುವಂಥ ಸರ್ವಪಿತೃಶ್ರಾದ್ದ ಅಂತ. ಸರ್ವಪಿತೃಶ್ರಾದ್ದದಲ್ಲಿ ಇದೆಲ್ಲ ಏನಾದ್ರು ಮಿಸ್ ಆಗಿದ್ರೆ ಅವತ್ತು ಎಲ್ಲರೂ ಮಾಡಬಹುದಾದಂಥದ್ದು ಅದು ಮಹಾಲಯ ಶ್ರಾದ್ದ ಅನ್ನುವಂಥದ್ದು ವಿಷಯ. ನೋಡಿ, ಇದು ವಿಷಯಗಳು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೇವೆ. ಬಟ್ ಇದನ್ನು ನೀವು ಯಥಾವತ್ತಾಗಿ ತೆಗೆದುಕೊಳ್ಳದೆ ನಿಮ್ಮ ಮನೆಯ ಪುರೋಹಿತರ ಜೊತೆಗೆ ವಿಚಾರ ವಿಮರ್ಶೆಯನ್ನು ಮಾಡಿ, ನೀವು ಯಾವ ವಿಷಯಕ್ಕೆ ಶ್ರಾದ್ದವನ್ನು ಮಾಡ್ತಾ ಇದ್ದೀರಿ ಅವ್ರನ್ನ ಮುಂಚೆನೇ ಒಪ್ಪಿಸಿ. ಅಂದರೆ ಶುರುವಾದಾಗ ಮಾಡೋದಂತಲ್ಲ, ಅದಕ್ಕೆ ಭಾಳ ಟೈಮ್ ಮುಂಚೆನೇ ನಾವು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಅವ್ರ ಜೊತೆಗೆ ಅವರು ಇದರಲ್ಲಿ ವಿದ್ವತ್ತನ್ನು ಹೊಂದಿರ್ತಾರೆ. ನಾವು ಕೇವಲ ನಿಮಗೆ ಒಂದು ವಿಷಯವನ್ನು ಹಂಚ್ಕೊಳ್ತಾ ಇದ್ದೀವಿ, ಒಂದು ವಿಷಯ ಜ್ಞಾನ ಬೋಧೆಯನ್ನು ಮಾಡ್ತಾ ಇದ್ದೀವಿ. ಬಟ್ ನಾವೇನು ಹೇಳಿದ್ದೀವಿ ಅದು ಅಥೆಂಟಿಕ್ ಇಲ್ಲದೇ ಇರ್ಬೋದು, ಹೆಚ್ಚು ಕಡಿಮೆ ಆಗಿರ್ಬೋದು. ನಾರಾಯಣ ಬಲಿ ಅಂತ ನಾರಾಯಣ ಬಲಿ ಶ್ರಾದ್ದ ಅಂತ ಹೇಳ್ತಾರೆ, ನಂದಿ ಶ್ರಾದ್ದ ಅಂತ ಹೇಳ್ತಾರೆ. ಸೊ ಕೆಲವೊಂದು ಕಾಲ ದೇಶ ವಸ್ತುಗಳಲ್ಲಿ ಶಬ್ದ ಭೇದಗಳು ಇರುತ್ತೆ. ಸೊ ಹೀಗಾಗಿ ನಿಮ್ಮ ಪುರೋಹಿತರುಗಳನ್ನು ನೀವು ವಿಚಾರಿಸ್ಕೊಂಡು ಮಾಡುವುದು ಸರ್ವಶ್ರೇಷ್ಠ ಅಂತ. ಮತ್ತು ಋಷಿಕುಲ ಸಂಸ್ಥಾನದಲ್ಲೂ ಕೂಡ ಮಹಾಲಯ ಅಮಾವಾಸ್ಯೆಯಲ್ಲಿ ನಾವು ತರ್ಪಣವನ್ನು ಎಲ್ಲರ ಕಡೆಯಿಂದನೂ ಮಾಡಿಸ್ತೇವೆ. ಯಾಕೆ ಮಾಡಿಸ್ತೇವೆಪ್ಪ ಅಂತಂದರೆ, ನಮಗೆ 3 ರೀತಿಯ ಋಣ ನಾವು ಹೊತ್ಕೊಂಡು ಬಂದಿರ್ತೀವಿ. 5 ಋಣ ನಮ್ಮ ಮೇಲಿರುತ್ತೆ, 3 ಋಣ ಬಹಳ ಮುಖ್ಯವಾಗಿ. ಒಂದು ಪಿತೃ ಋಣ, ಇನ್ನೊಂದು ಋಷಿ ಋಣ, ಇನ್ನೊಂದು ದೇವ ಋಣ ಅಂತ. ಈ ಪಿತೃ ಋಣ ಅನ್ನೋದನ್ನು ಗಂಡು ಮಕ್ಕಳ ಸಂತತಿಯಿಂದ ಮಕ್ಕಳನ್ನು ಮಾಡಿಕೊಂಡು, ಅಂದರೆ ನೇಚರ್ ಪ್ರೋಗ್ರೆಸ್ ಆಗಬೇಕಲ್ಲ, ನಾನು ಮದುವೆ ಆದೆ, ನನಗೆ ಮಕ್ಕಳಾಯಿತು, ನನ್ನ ಮಕ್ಕಳಿಗೆ ಮಕ್ಕಳಾಯಿತು, ಅವ್ರ ಮಕ್ಕಳಿಗೆ ಮಕ್ಕಳಾಯಿತು. ಸೊ ನೇಚರ್ ಕಂಟಿನ್ಯೂಸ್. ಸೊ ಆ ಪ್ರಕೃತಿಯಲ್ಲಿ ಭಾಗಿಯಾಗೋದಕ್ಕೆ, ಪಿತೃಗಳನ್ನು ಸಂತಸ ಪಡಿಸೋದಕ್ಕೆ ನನಗೆ ಸಂತಾನ ಆಗಬೇಕು, ನನಗೆ ಸಂತಾನ ಆಗೋದ್ರಿಂದ ಪಿತೃ ಋಣವನ್ನು ನಾನು ತೀರಿಸ್ತೇನೆ, ಅದರಲ್ಲೂ ಗಂಡು ಮಕ್ಕಳು ಆಗಬೇಕು ಅನ್ನೋದು. ಋಷಿ ಋಣವನ್ನು ಜ್ಞಾನವನ್ನು ಪಡೆದುಕೊಂಡು ಕರ್ಮದ ಮೂಲಕ ನಾನು ಋಷಿ ಋಣವನ್ನು ತೀರಿಸ್ತೇನೆ. ದೇವ ಋಣವನ್ನು ನಾನು ಉಪಾಸನೆಯ ಮೂಲಕ ದೇವ ಋಣವನ್ನು ನಾನು ತೀರಿಸ್ತೇನೆ. ಇದು ಪ್ರತಿಯೊಬ್ಬನು ಜನ್ಮ ತೆಗೆದುಕೊಂಡಿದ್ದಕ್ಕೆ ಮಾಡಲೇಬೇಕು. ಯಾಕೆ ದೇವಋಣ? ನಿಮಗೆ ಗಾಳಿ ಇಲ್ಲದೆ ಹೋದರೆ ಬದುಕೋಕ್ಕಾಗೋದಿಲ್ಲ, ಸೂರ್ಯ ಇಲ್ಲದೆ ಹೋದರೆ ಬದುಕೋಕ್ಕಾಗೋದಿಲ್ಲ, ನೀರಿಲ್ಲದೆ ಹೋದರೆ ಬದುಕೋಕ್ಕಾಗೋದಿಲ್ಲ, ಭೂಮಿ ನಿಂತು ಬಿಟ್ಟರೆ ಬದುಕೋಕ್ಕಾಗೋದಿಲ್ಲ. ಇವೆಲ್ಲ ದೇವರ ಕೃಪೆಯಿಂದ ನಮಗೆ ಬಂದಿರುವಂಥದ್ದು. ದೇವತೆಗಳು ಇದನ್ನು ನಡೆಸ್ತಾರೆ. ಆದ್ದರಿಂದ ಅವರ ಋಣ ನಮ್ಮ ಮೇಲೆ ಇರುತ್ತೆ. ಅವರ ಋಣವನ್ನು ಹೇಗೆ ಮಾಡ್ತೇವಪ್ಪ? ಪ್ರತಿ ದಿವಸ ಅವರ ಉಪಾಸನೆ ಮಾಡೋದ್ರಿಂದ ಅವರ ಋಣವನ್ನು ತೀರಿಸ್ತೇವೆ. ಇನ್ನು ಋಷಿಯ ಋಣ, ನಮಗೆ ಈ ಜನ್ಮಕ್ಕೆ ಕಾರಣ ಆಗಿರುವಂಥವರು ಋಷಿಗಳಾದ್ದರಿಂದ ಅವರು ಪುಣ್ಯ ಜನ್ಮವನ್ನು ಕೊಟ್ಟರು. ನಾನು ಅಜ್ಞಾನವಶಾತ್ ಪಾಪ ಜನ್ಮವನ್ನು, ಪಾಪ ಕರ್ಮಗಳನ್ನು ಮಾಡಿ ನಾನು ಪುನರಪಿ ಜನನಂ ಪುನರಪಿ ಮರಣಮ್ಮಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸೊ ಅವರು ಕೊಟ್ಟಂತಹ ಜ್ಞಾನವನ್ನು ಅನುಷ್ಠಾನ ಮಾಡೋದ್ರಿಂದ, ಆ ಜ್ಞಾನದಿಂದ ಬಂದಂಥ ಕರ್ಮಗಳನ್ನು ನಿವೃತ್ತಿ ಮಾಡಿಕೊಳ್ಳೋದ್ರಿಂದ ಋಷಿಯ ಋಣ. ಪಿತೃಗಳ ಋಣವನ್ನು ನಾವು ಸಂತತಿಯನ್ನು ಕೊಟ್ಟು ಮಾಡ್ತೇವೆ. ಜೊತೆಗೆ ಪ್ರಕೃತಿಯ ಋಣ ಒಂದಿದೆ ಮತ್ತು ಭೂತ ಋಣ ಅಂತಿದೆ. ಭೂತ ಋಣ ಅಂತಂದರೆ ಪಶು ಪಕ್ಷಿಗಳನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು.
ಪ್ರಕೃತಿಯ ಋಣ ಅಂತ ಅನ್ನೋದಿದೆ. ಅದನ್ನು ನಾವು ಪ್ರಕೃತಿಯನ್ನು ಉಳಿಸಿಕೊಂಡು ಬದುಕಬೇಕು. ನಮ್ಮಿಂದ ಪ್ರಕೃತಿ, ಪ್ರಕೃತಿಯಿಂದ ನಮ್ಮಿಂದ ಪ್ರಕೃತಿ ಅನ್ನುವಂಥ ಭಾವ ಬಿಟ್ಟು ಪ್ರಕೃತಿಯಿಂದ ನಾವೆಲ್ಲ ಅನ್ನೋ ಭಾವದಿಂದ ಬದುಕಿದಾಗಲೇ ಮಾತ್ರ ನಾವು ಪ್ರಕೃತಿಯನ್ನು ಕಾಪಾಡ್ಕೊಂಡು ಹೋಗೋಕ್ಕಾಗತ್ತೆ. ಈ ಪಂಚ ಋಣಗಳಲ್ಲಿ 3 ಋಣ ಇರುತ್ತೆ. ಪಿತೃ ಋಣವನ್ನು ತೀರಿಸೋದಕ್ಕೆ ಭಗವಂತ ನಮಗೆ ಮಾಡಿಕೊಟ್ಟಿದ್ದು ಈ ಪಿತೃಪಕ್ಷ ಸಮಯದಲ್ಲಿ. ಸೊ ಇದನ್ನು ಇನ್ನೂ ಹೆಚ್ಚು ಆಳವಾಗಿ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋದೇ ಹೋದರೂ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ, ಭಾವದಿಂದ ನಾವು ಪಿತೃಗಳನ್ನ ಮಾಡೋಣ, ತರ್ಪಣವನ್ನು ಕೊಡೋಣ, ಪಿಂಡವನ್ನು ನಾವು ಮಾಡೋಣ, ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡೋಣ. ನೀವು ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದರೆ ಕಂಟಿನ್ಯೂ ಮಾಡಿ. ಅವತ್ತಿನ ದಿವಸ ಸಂತೋಷದಿಂದ ಎಲ್ಲರೂ ಸಾಮರಸ್ಯದಿಂದ ಜಗಳಾಡಿಕೊಳ್ಳದೆ ಮಾಡಿ. ಮಾಡಿಸೋರು ಕೂಡ ತುಂಬ ತಾಳ್ಮೆಯಿಂದ ಸಂತೋಷದಿಂದ ತಪಸ್ಸಿನ ರೂಪದಲ್ಲಿ ಮಾಡಿಸಿ. ಯಾರ ಮನೆಯಲ್ಲಿ ಪದ್ಧತಿ ಇಲ್ವೋ ಆ ಸಂಸ್ಕಾರ ನಿಮ್ಮ ಕಡೆಯಿಂದನೇ ಶುರುವಾಗಲಿ. ಅದನ್ನು ಅನುಕೂಲಸ್ಥರು ನೀವು ಮಾಡಿಕೊಂಡು ಬನ್ನಿ. ಸೊ ಇದನ್ನು ಸ್ವಂತ ಮನೆಯಲ್ಲಿ ಮಾಡ್ಬೋದು, ಮಠ ಮಂದಿರಗಳಲ್ಲಿ ಮಾಡ್ಬೋದು, ತೀರ್ಥಕ್ಷೇತ್ರದಲ್ಲಿ ಮಾಡ್ಬೋದು, ನದಿಗಳಲ್ಲಿ, ನದಿಯ ಹತ್ತಿರದಲ್ಲಿ ನೀವು ಮಾಡ್ಬೋದು. ನೀವು ಇದನ್ನು ತಿಳಿದವ್ರ ಜೊತೆ ಸೇರಿ ನೀವು ಇದನ್ನು ಮಾಡಿ ಪಿತೃಗಳ ಆಶೀರ್ವಾದಕ್ಕೆ ಭಾಜನರಾಗಿ. ಸೊ ಇದು ಋಷಿಕುಲ ಸಂಸ್ಥಾನದ ಕಳಕಳಿಯ ಮನವಿ. ಮತ್ತು ನಾವು ಕೂಡ ಋಷಿಕುಲದ ಬಾಂಧವರಿಗೂ ಮತ್ತು ಯಾರ್ಯಾರು ನಮ್ಮ ಸಂಪರ್ಕದಲ್ಲಿ ಬರ್ತಾರೋ ಅವ್ರಿಗೂ ಕೂಡ ಮಹಾಲಯ ಅಮಾವಾಸ್ಯೆಯಲ್ಲಿ ನಾವು ಜ್ಞಾನ ಸೇವೆ, ಸನಾತನ ಸೇವೆಯ ಮೂಲಕ ಅವ್ರಿಗೂ ಕೂಡ ತರ್ಪಣವನ್ನು ಎಲ್ಲ ಬ್ರಹ್ಮನಿಂದ ಹಿಡ್ಕೊಂಡು, ಚತುರ್ಮುಖ ಬ್ರಹ್ಮನಿಂದ ಹಿಡ್ಕೊಂಡು, ಸಪ್ತ ಋಷಿಗಳಿಂದ ಹಿಡ್ಕೊಂಡು ಎಲ್ಲ ಪಿತೃಗಳಿಗೆ ನಾವು ಮಾಡಿಸ್ತೇವೆ. ಸೊ ಅದಕ್ಕೆ ನಾವು ಎಲ್ಲರೂ ಸೇರಿ ಅವರ ಕೃಪೆಗೆ ಭಾಜನರಾಗೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.